ಕೋಗಿಲೆ ಕೂ 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 ಅಂತ ಹೇಳ್ತಾ ಇದೆ. 6 ಫೀಟ್ ಇರೋರಿಗೆ ಮಾತ್ರ ಆ ಕಂಠಪೆಟ್ಟಿಗೆ ಇರೋದಕ್ಕೆ ಸಾಧ್ಯ. ಆ ಮಾತಿನ ಮೋಡಿಯನ್ನ ನಾನು ಕೇಳ್ತಾ ಇದ್ರೆ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರಿಗಿಂತ ಸ್ವಲ್ಪ ಬೆಳ್ಳಗಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಖಂಡಿತವಾಗ್ಲು ಅವ್ರ ವಾಯ್ಸ್ ಅಲ್ಲೂ 6 ಪ್ಯಾಕ್ ಇದ್ದೇ ಇರುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್, ಬೇಸ್ ವಾಯ್ಸು ವಾವ್, ಆಹಾ ಹೈ ಪಿಚ್ಚು ವಾವ್ ವಾವ್. ಒಂದು 10 ಎಕರೆ ಆಸ್ತಿ ಇಟ್ಟಿರುವಂತ ಗತ್ತು ಆ ಮಾತಲ್ಲಿ ಇತ್ತು. ಏನ್ ಮಾಡೋದು, ನಾನ್ ಬೇರೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್. ಓ ಮೈ ಗಾಡ್, ಇಟ್ಸ್ ಟೂ ಲೇಟ್. ಆ ಸುಂದರ ಪಾಳ್ಯದ ಸುಂದರ ಬಂದರ. ಎಲ್ರು ಗನ್ನಲ್ಲಿ ಶೂಟ್ ಮಾಡಿದ್ರೆ ನಾನು ಸೊಳ್ಳೆ ಹೊಡೆಯೋ ಗನ್ನಲ್ಲಿ ಶೂಟ್ ಮಾಡ್ತೀನಿ. ಸೊಳ್ಳೆನೂ ಸಾಯ್ಬೇಕು, ಜನನೂ ಉಸಿರು ಕಟ್ಕೊಂಡು ಸಾಯ್ಬೇಕು. ಹೆಂಗೆ ಪೋಸ್ಟಲ್ಲಿ ಡೈರೆಕ್ಟರ್ಗೆ ಸರ ಪಟಾಕಿ ಕೊಟ್ಟಿದ್ದೆ ನಾನು. ರಾಕಿ ಬಾಯ್ ಗನ್ನಿಗೆ ದೊಡ್ಡಮ್ಮ ಅಂತ ತೊಟ್ಲಲ್ಲಿ ಹಾಕಿ ನಾಮಕರಣ ಮಾಡಿದ್ ನಾನೇ. ಆ ಇವನು ಈ ಇವನೇನಾ? ಅವನು ಈ ಇವನೇನಾ? ಆ 8 ಪ್ಯಾಕು ಈ ಫ್ಯಾಮಿಲಿ ಪ್ಯಾಕೇನಾ? ಅಯ್ಯೋ ಸ್ವಾಮಿ, ನನ್ನ ಕನ್ಸೆಲ್ಲ ಈ ಕ್ಷಣದಲ್ಲಿ ನುಚ್ಚು ನೂರಾಗ್ಬಿಡ್ತು. ಸೊಳ್ಳೆ ಹೊಡಿಯೋರೇನ್ರಿ? ನಾನು ಸೊಳ್ಳೆನೂ ಹೊಡಿತೀನಿ, ಕೊಳ್ಳೆನೂ ಹೊಡಿತೀನಿ. ಮನೇಲಿ ಜಿರ್ಲೆ ಜಾಸ್ತಿ ಆದ್ರೆ ಅದಕ್ಕೂ ಇಟ್ಟು ಹೊಡಿತೀನಿ. ಬೇಕಾದ್ರೆ ನಿನಗೂ ಕಣ್ಣು ಹೊಡಿತೀನಿ. ಹಂಗೆ ಯಾರಾದ್ರೂ ಕಣ್ಣು ಹೊಡಿತಾರ? ನೋಡಿ, ಕಣ್ಣು ಹೊಡೆದಿದ್ದು ತೋರಿಸಿ. ಇನ್ನೇನ್ ಶ್ವೇತ ಕಣ್ಣು ಹೊಡಿಯೋದು? ಕಣ್ಣು ಹೊಡಿಯೋದು ಹೆಂಗ್ ಗೊತ್ತಾ? ಹೆಂಗಿರ್ತೀವಿ, ನೋಡಿದ್ರ ಶ್ವೇತು ನನ್ನ ಕಣ್ಣು ಹೊಡೆದು ಬಿಟ್ಲು. ಶ್ವೇತು ನನ್ನ ಕಣ್ಣು ಹೊಡೆದು ಪ್ರೀತಿ ಇಲ್ದೆ ಕಣ್ಣು ಹೊಡಿತಾಳ ಶ್ವೇತು. ಎಲ್ರು ಗನ್ನಲ್ಲಿ ಶೂಟ್ ಮಾಡಿದ್ರೆ ಶ್ವೇತು ಕಣ್ಣಲ್ಲೇ ಶೂಟ್ ಮಾಡ್ತಾರೆ. ಕಮಾನ್, ಶಾಬಾಷ್ ಶ್ವೇತಾ, ಶಾಬಾಷ್. ಕಮಾನ್, ಯು ಕ್ಯಾನ್ ಹಟ್ ಮೀ, ಕಮಾನ್. ಮಿಸ್ ಶ್ವೇತಾ, ಎಸ್, ನನ್ನನ್ನ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರ. ನೀನು ನನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾ ಇದೀಯ ಅಂದ್ರೆ ನನ್ನ ಪೌರುಷ, ನನ್ನ ಪರಾಕ್ರಮ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಏಯ್, ಯಾರು ಬರ್ತೀರಾ ಬನ್ರೋ, ಯಾರು ಬರ್ತೀರಾ ಬನ್ರೋ, ಯಾರು ಶ್ವೇತನ್ನ ರಕ್ಷಣೆ ಮಾಡ್ತೀರಾ ಬನ್ರೋ. ಯಾರು ನೀವು? ಒದೆ ಬೀಳಕ್ಕಿಂತ ಮುಂಚೆ ಇಲ್ಲಿಂದ ಕಳ್ಸ್ಕೊಡಿ. ಶ್ವೇತು, ಈಗ ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ? ಈ ಸೂಪರ್ ಹೀರೋ 6 ಅಡಿ ಕಟ್ಔಟ್ ನಾನೇ ಅಂತ ಗೊತ್ತಾಯ್ತಾ? ಶ್ವೇತು, ಏನ್ ನಡೀತಾ ಇದೆ ಇಲ್ಲಿ? ಸ್ಯಾಂಡಲ್ವುಡ್ ಸೂಪರ್ ಹಿಟ್ಸ್ ರೌಂಡ್.
ಹೌದು, ಹಾಗನ್ನಿ ಮತ್ತೆ ನೀವು. ಇವತ್ತಿನ ಸುತ್ತಲ್ಲಿ ನಮ್ಮ ಸೂಪರ್ ಡೂಪರ್ ಜೋಡಿಗಳು ಕನ್ನಡದ ಸೂಪರ್ ಡೂಪರ್ ಹಿಟ್ ಮೂವಿಗಳನ್ನ ಈ ವೇದಿಕೆ ಮೇಲೆ ತರ್ತಾ ಇದ್ದಾರೆ. ನಮಗೆ ಒಂದೇ ಟಿಕೆಟ್ ಅಲ್ಲಿ 8 ಸಿನಿಮಾಗಳು. ಒಂದೊಂದು ಸಿನಿಮಾನು ಚಂದನವನದಲ್ಲಿ ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ. ಆ ಸಿನಿಮಾಗಳನ್ನ ರೀಕ್ರಿಯೇಟ್ ಮಾಡೋದ್ರ ಮೂಲಕ ಜೋಡಿ ವೇದಿಕೆ ಹಿಟ್ ಸಿನಿಮಾಗಳಿಗೆ ಭೂಮಿಕೆ ಆಗ್ತಾ ಇದೆ. ಈ ವಿಶೇಷ ಇವತ್ತೇ ಯಾಕಪ್ಪ ಅಂತಂದ್ರೆ 19 ವಾರ 37 ಸಂಚಿಕೆಗಳು 9 ಜೋಡಿಗಳು. ಜೋಡಿ ನಂಬರ್ 1 ಸೀಸನ್ 2 ಜೀವನದ ಮೌಲ್ಯವನ್ನ ಕಲಿಸ್ತಾ ಇವತ್ತು ಸೆಮಿ ಫೈನಲ್ ಹಂತಕ್ಕೆ ತಲುಪಿದೀವಿ. ಗ್ರ್ಯಾಂಡ್ ಫಿನಾಲೆಗೂ ಮುನ್ನ ಕನ್ನಡ ಚಿತ್ರರಂಗದ ದಾಖಲೆಗಳನ್ನ ಸ್ಮರಿಸಿ ಕನ್ನಡ ಚಿತ್ರರಂಗದ ಗೆಲುವಿನ ಜೊತೆ ನಮ್ಮ ಗೆಲುವನ್ನ ಕೂಡ ಹಂಚ್ಕೊಳ್ತಾ ಇದೀವಿ, ಸಂಭ್ರಮಿಸ್ತಾ ಇದೀವಿ. ಶುರು ಮಾಡೋಣ ಜೋಡಿ ನಂಬರ್ 1 ಸೀಸನ್ 2 ಸೆಮಿ ಫೈನಲ್. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜಿನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Arun Ice Cream, digital streaming partner ZEE5. ಓಕೆ ಶ್ವೇತು, ನೀನು ನಾನು ಹೀರೋ ಹೀರೋಯಿನ್ನು ಅನ್ನೋದನ್ನ ಮಾತ್ರ ಮರಿಬೇಡ ಶ್ವೇತು. ನಾನು ನೀವು ಹೀರೋ ಹೀರೋಯಿನ್ಸ್ ಹೌದೋ ಅಲ್ವೋ ಅಂತ ನಮ್ಮ ಬೀಗ್ರನ್ನ ಕೇಳ್ಬೇಡ, ಅವ್ರನ್ನ ವೆಲ್ಕಮ್ ಮಾಡೋಣ. ಕುರಿ ಒಂದ್ ನಿಮಿಷ ಶ್ವೇತು, ಒಂದ್ ನಿಮಿಷ. ಯಾವಾಗ್ಲೂ ನಾನು ಮಾಳವಿಕಾ ಅಕ್ಕನ್ನ ಕರಿತಾ ಇರ್ತೀನಿ, ಇವತ್ತು ನೀವು ಕರೀರಿ. ಹೌದಾ? ಪ್ರೇಮ್ ಸರ್ನ ನಾನು ಅವ್ರನ್ನ ಕರೆದು ಒಂದ್ ಸ್ವಲ್ಪ ವಿಚಾರಿಸ್ಕೊಳ್ಳೋದಿದೆ. ಕರೆದು ವಿಚಾರಿಸ್ಕೊಳ್ಳೋದಾ? ಅಂದ್ರೆ ಅವೆಲ್ಲ ಸಸ್ಪೆನ್ಸ್ ಶ್ವೇತು, ಆಮೇಲೆ ಹೇಳ್ತೀನಿ. ಎಲ್ಲ ಹೇಳ್ಬಿಡಕ್ಕಾಗತ್ತಾ ಶ್ವೇತು? ಕರೆಕ್ಟ್. ನೀವು ಮಾಳವಿಕಾ ಅಮ್ಮನಿಗೆ ವೆಲ್ಕಮ್ ಮಾಡಿ ಫಸ್ಟ್. ಓಕೆ. ಏನ್ ಮಾಡ್ತಾನೆ ನಿಮ್ ಹೀರೋ ಅಂತ ಅನ್ನುವಂತ ನಗುವಿನ ರಾಜಕುಮಾರಿ. ಇವರು ಮಾತಾಡಿದ್ರೆ ಹಿಸ್ಟ್ರಿ, ಎಕ್ಸ್ಪ್ರೆಷನ್ಸ್ ಏನಾದ್ರು ಕೊಟ್ರೆ ಮಿಸ್ಟ್ರಿ, ಟೋಟಲಿ ಪ್ರೀತಿಯಿಂದನೇ ಜಗತ್ತನ್ನ ಗೆಲ್ಲುವಂತ ಕೆಮಿಸ್ಟ್ರಿ. ಸ್ವಾಗತಿಸಿ ನಾವೆಲ್ಲರ ಪ್ರೀತಿಯ ಮಾಳವಿಕಮ್ಮ. ಹಾಗೂ ಮತ್ತೆ ಬನ್ನಿ ಪ್ರೀತಿಸೋಣ ಅನ್ನೋ ರಾಜಕುಮಾರ. ಆಹಾ. ಚಂದ್ರನ ಜೊತೆ ಚಾರ್ಮಿನಾರ್ ಅಲ್ಲಿ ಮಿಂಚಿದ ಜೊತೆಗಾರ. ಆಹಾ. ಸದಾ ನೆನಪಿರಲಿ ಅನ್ನೋ ನಮ್ಮೆಲ್ಲರ ಜಾದೂಗಾರ, ಎಲ್ಲ ಹೆಣ್ಣು ಮಕ್ಕಳ ಚೋರ, ಚಿತ್ತ ಚೋರ, ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು. ಹೆಂಗೆ ಮಗ ಈ ರೇಂಜಿಗೆ ವೆಲ್ಕಮ್ ಕೊಟ್ಟೆ ನೀನ್ ನನ್ಗೆ. ಇನ್ನ ನಾನ್ ನಿನ್ಗೆ ವೆಲ್ಕಮ್ ಕೊಡ್ತೀರಾ ಇರ್ತೀನ? ಎಲ್ರು ಅನ್ಕೊಂಡಿದಾರ ನಿನ್ನ ಕುರಿ, ಎಲ್ರು ಅನ್ಕೊಂಡಿದಾರ ಅವನ್ನ ಕುರಿ, ಆದ್ರೆ ಅದು ಜಿ ಕುಟುಂಬದ ಹುಲಿ ಮರಿ. ಇದೆ ಈ ತೀಟೆಗಳೇ ಬೇಡ ಅನ್ನೋದು. ಎಲ್ಲ ನಿಮ್ ಸವಾಸ ಗುರುಗಳೇ. ಆಗ್ಲಿ ಮುಂದುವರ್ಸಿ, ಆದ್ರೆ ಅಲ್ಲಲ್ಲ, ಕೆಲ್ಸದಲ್ಲಿ. ಪ್ರೇಮ್ ಅವರೇ, ಇವತ್ತು ಸೆಮಿಫೈನಲ್. ಹೌದು, ಸೆಮಿಫೈನಲ್ ಅಲ್ಲಿ ಮೂವಿ ರೀಕ್ರಿಯೇಷನ್ ಮಾಡ್ತಾ ಇದೀವಿ. ಮೂವಿ ರೀಕ್ರಿಯೇಷನ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಆಕ್ಚುಲಿ ಅಲ್ಲಿ ರೀಕ್ರಿಯೇಷನ್ ಅಂತ ಬಂದಿದ್ ಕೂಡ್ಲೇನೆ ಎಲ್ಲಾರ್ಗು ವಿಮರ್ಶಾತ್ಮಕವಾಗಿ ನೋಡೋದಕ್ಕೆ ಶುರು ಮಾಡ್ತೀವಿ. ಅವರು ಒರಿಜಿನಲ್ ಆಕ್ಟರ್ಗಳು ಏನ್ ಆಕ್ಟ್ ಮಾಡಿದ್ರು, ಇವ್ರು ಅದಕ್ಕೆ ತಕ್ಕ ಹ್ಯಾಗ್ ಮಾಡ್ತಾ ಇದಾರೆ ಆಕ್ಟ್ ಅಂತ. ಬಟ್ ನಮ್ಮ ಜೋಡಿಗಳ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ ನಮ್ಗೆ. ಅವರು ಒರಿಜಿನಲ್ ಆಕ್ಟರ್ಸ್ಗೆ ಆಗ್ಲಿ ಅದರ ಟೆಕ್ನಿಷಿಯನ್ಸ್ಗೆ ಆಗ್ಲಿ ಯಾವುದೇ ರೀತಿ ಚ್ಯುತಿ ಬರ್ದೇ ಇರೋಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೇನೋ ನಂಬಿಕೆ ಇದೆ. ಜೊತೆನಲ್ಲಿ ತುಂಬಾ ಖುಷಿಯಾದ ವಿಚಾರ ಏನಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳು ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಹೆಸರಲ್ಲೇ ಕಿಲಾಡಿಗಳು ಅಂತಿದೆ. ಸೊ ನಮ್ಮ ಜೋಡಿಗಳು ಮತ್ತೆ ಕಿಲಾಡಿಗಳು ಇಬ್ರು ಸೇರ್ಕೊಂಡು ಇವತ್ತು ವೇದಿಕೆನ ಧೂಳೆಬ್ಬರಿಸ್ತಾರೆ. ಇದೇ ಖುಷಿಯಲ್ಲಿ, ಇದೇ ಜೋಶಲ್ಲಿ ಶುರು ಮಾಡೋಣ ಇವತ್ತಿನ ಸಂಚಿಕೆ ಜೋಡಿ ನಂಬರ್ 1 ಸೀಸನ್ 2 ಸೆಮಿ ಫೈನಲ್. ಗ್ರ್ಯಾಂಡ್ ಫಿನಾಲೆಗೆ ಒಂದೇ ಒಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. ಎಲ್ಲ ಜೋಡಿಗಳು ನೀವೆಲ್ಲ ಈಗ ಸೆಮಿ ಫಿನಾಲೆ ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ. ಸೊ ಜನರು ಕೊಡುವಂತ ವೋಟಿಂಗ್ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಜನ ಕೊಡುವಂತ ವೋಟುಗಳೇ ನಿಮ್ಮನ್ನ ಗೆಲ್ಸೋದು. ಸೊ ನೀವು ಗೆಲ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಎಸ್, ಪ್ರೀತಿಯಿಂದ ನಮ್ಮ ಪ್ರೇಕ್ಷಕರ ಹತ್ರ ವೋಟ್ ರಿಕ್ವೆಸ್ಟ್ ಮಾಡಬೇಕು.
ರೀ ಶ್ವೇತು, ನಾನು ಮದುವೆ ಆಗೋ ಹೆಣ್ಣು ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರ್ಬೇಕು. ಏನಾಯ್ತು? ಇದ್ದಕ್ಕಿದ್ದಾಗೆ ಮತ್ತೇನಾಯ್ತು ನಿಮ್ಗೆ? ಹಂಗೆ ಬಂಧನ ಡೈಲಾಗ್ನ ರೀಕ್ರಿಯೇಟ್ ಮಾಡಕ್ ಹೋದೆ ಶ್ವೇತು. ಹಂಗಲ್ಲ ರೀಕ್ರಿಯೇಟ್ ಮಾಡೋದು ರೀ. ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಬಂಧನ ಚಿತ್ರವನ್ನ ಮರು ಸೃಷ್ಟಿ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಹಿರಿಯ ಹಾಗೂ ಅನುಭವಿ ಜೋಡಿ ಯಶವಂತ್ ಸರ್ ದೇಶಪಾಂಡೆ ಸರ್ ಹಾಗೂ ಮಾಲತಿ ಸರ್ ದೇಶಪಾಂಡೆ ಮೇಡಮ್. ದೇವರು ಬಹಳ ಕಿಲಾಡಿ. ಅವನು ಹೃದಯಕ್ಕೆ ಕಣ್ಣು ಕೊಡಲೇ ಇಲ್ಲ. ಅಕಸ್ಮಾತ್ ಹೃದಯಕ್ಕೆ ಕಣ್ಣು ಕೊಟ್ಟಿದ್ರೆ ಅದು ಬೇರೆ ಯಾವ ಹೃದಯವನ್ನು ನೋಡುತ್ತೆ ಅನ್ನೋದು ಗೊತ್ತಾಗ್ತಿತ್ತು ನೋಡಿ. ಕಣ್ಣೇ ಬೇರೆ ಕಡೆ ಇಟ್ಟ, ಆದರೂ ಹೃದಯವೇ. ನೀನು ಚಿಂತೆ ಮಾಡಬೇಡ, ಯಾರನ್ನು ತೋರಿಸ್ಬೇಕೋ ಅವ್ರನ್ನ ತೋರಿಸೇ ಬಿಡ್ತೀನಿ ನಿನಗೆ. ಡಾಕ್ಟರ್ ಹರೀಶ್, ಓಹ್, ಏನು ಮಣ್ಣಿನ ಹೃದಯ ಜೊತೆ ಮಾತಾಡ್ತಿದ್ದೀರಿ? ನಿಜವಾದ ಹೃದಯ ಸಿಗಲಿಲ್ಲಲ್ಲ, ಅದಕ್ಕೆ ಮಣ್ಣಿನ ಹೃದಯ ಜೊತೆ ಮಾತಾಡ್ತಿದ್ದೆ. ಡಾಕ್ಟರ್ ಹರೀಶ್, ಅದು ಅಷ್ಟು ಸುಲಭವಾಗಿ ಸಿಗೋದಲ್ಲ, ಯಾರಾದರೂ ನಿಮಗೆ ಕೊಡಬೇಕಷ್ಟೇ. ಹಾಂ, ಅದನ್ನೇ ಕಾಯ್ತಾ ಇದ್ದೀನಿ. ಆದರೆ ದೇವ್ರು ನೋಡಿ ಎಲ್ರಿಗೂ ಬೇರೆ ಬೇರೆ ಹೃದಯನೇ ಕೊಟ್ಟಿದ್ದಾನೆ. ಕೆಲವರಿಗೆ ದೊಡ್ಡ ಹೃದಯ, ಕೆಲವರಿಗೆ ಸಣ್ಣ ಹೃದಯ, ಕೆಲವರಿಗೆ ಕಲ್ಲು ಹೃದಯ, ಇನ್ನು ಕೆಲವರಿಗೆ ಹೃದಯನೇ ಕೊಡಲಿಲ್ಲ ಮತ್ತೊಬ್ಬರಿಗೆ ಕೊಡೋದಕ್ಕೆ. ಹಾಗಾದ್ರೆ ನಿಮ್ಮ ಹೃದಯ ಅಂಥದ್ದು? ಬಹಳ ದೊಡ್ಡ ಹೃದಯ ನಂದು, ವಿಶಾಲವಾದ ಹೃದಯ, ಪ್ರೇಮ್ ಸರ್ಗಿಂತ ದೊಡ್ಡದು. ಡಾಕ್ಟರ್, ಲೇಟ್ ಆಗ್ತಾ ಇದೆ, ವೆಹಿಕಲ್ ರೆಡಿ ಇದೆ, ನೀವು ರೆಡಿ ಆಗಿಬಿಡಿ, ಹೊರಡೋಣ. ಓಕೆ, ಎಕ್ಸ್ಕ್ಯೂಸ್ ಮೀ. ಎಸ್ ಡಾಕ್ಟರ್. ಇತ್ತವಳಿ. ಡಾಕ್ಟರ್, ನಿಮ್ಮ ಹೃದಯ ತುಂಬ ಭಾರ. ಕರೆಕ್ಟ್. ಮಿಸ್, ಏನು ಪ್ರೇಮ್ ಸರ್ ಮಣ್ಣಿನ ಹೃದಯ ಕೊಟ್ಕೊಳ್ಳಿ ತೊಗೊಂಡು ಹೋಗ್ಬಿಟ್ಲು. ಇಲ್ಲ, ಹೆಣ್ಮಕ್ಳಿಗೆ ಬೇಕಾಗಿರೋದು ಹೃದಯ ಅಷ್ಟೇ. ಅದು ಕಲ್ಲಿಂದಾದರೂ ಸರಿ, ಮಣ್ಣಿಂದಾದರೂ ಸರಿ, ಅವ್ರು ಅದನ್ನು ಜೋಪಾನ ಮಾಡ್ತಾರೆ. ಹರೀಶ, ಏನೋ ಇಷ್ಟೊಂದು ಖುಷಿಯಲ್ಲಿದ್ದೀಯಾ? ಹುಡುಗಿ ಸಿಕ್ಕಿದ್ಲೇನೋ? ಹುಡುಗಿನೂ ಸಿಕ್ಲು, ಮಾತು ಆಡದೆ, ಅವಳನ್ನ ಮನೆಗೆ ಹೋಗಿ ಬಿಟ್ಟು ಬಂದೆ. ಮನೆಯೊಳಗೆ ಹೋಗಿಲ್ವೇನೋ? ಅವಳು ಕರೀಲಿಲ್ಲ, ನಾನು ಹೋಗಲಿಲ್ಲ. ಅಯ್ಯಯ್ಯೋ, ವಿಷಯ ಹೇಳಲಿಲ್ವೇನೋ? ಹೇಳ್ತೀನಿ, ಇವತ್ತು ರಿಹರ್ಸಲ್ ಮಾಡಿಕೊಂಡು ನಾಳೆ ಹೇಳ್ತೀನಿ. ಅಮ್ಮ, ಇವಳೇ ನೋಡಿ. ಅಯ್ಯೋ, ವಜ್ರದ ಹರಳು ಚಿನ್ನದ ಗೂಡನ್ನೇ ಹುಡ್ಕೋದು. ಸರಸ್ವತಿ ಕಣೋ ಹರೀಶ, ನಿಜವಾಗ್ಲೂ ಸರಸ್ವತಿ ಕಣೋ. ಹೌದು, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಿಮ್ಮ ಫ್ರೆಂಡ್ ಬರಲಿಲ್ವಾ? ಪಾಪ ಅವ್ರಿಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ, ತಾವು 1 ಗಂಟೆ ಮುಂಚೆ ಬರ್ತೀರಾ ಅಂತ. ಈಗ ಟೈಮ್ ಇನ್ನು 7:45. ಓಹ್, 7:45. ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿ 1 ಗಂಟೆ ಬೇಗ ಬಂದ್ಬಿಟ್ಟೆ. ರಾತ್ರಿ ಪೂರ ನಿದ್ದೆ ಇಲ್ಲ ಅನ್ಸುತ್ತೆ. ಡಾಕ್ಟರ್, ರಾತ್ರಿ ಪೂರಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಹಿಂಗೆ ಆಗ್ತಾನೇ ಇರುತ್ತೆ. ನಿಮಗೆ ಒಳ್ಳೆ ಅನುಭವ ಇದೆ ಇದು. ಹೌದು, ನಂಗೆ ಪದೇ ಪದೇ ಆಗ್ತಾನೇ ಇರುತ್ತೆ. ಡಾಕ್ಟರ್, ಏನಿದು ಹೂವು? ಇದು ರೋಸ್. ಅದೇ ಯಾರಿಗೆ ಅಂತ? ಇದು ಅಲ್ಲಲ್ಲ, ಇದು ನನ್ನ ಕೋಟ್ಗೆ. ಓ, ಕೋಟ್ಗೆ. ಕೋಟ್ಗೆ. ಯು ನಾಟ್. ಡಾಕ್ಟರ್, ಒಳ್ಳೆ ಹಾಕಿಗೆ ಕಾಣಾಗ್ತಾ ಇದ್ದಾರೆ. ನಮ್ಮ ನಂದಿನಿಗೆ ಡಾಕ್ಟರ್ ಹರೀಶ್ಗಿಂತ ಒಳ್ಳೆ ಗಂಡ ಬೇಕಾ? ಅದೌದು, ಇಬ್ರು ಮೇಡ್ ಫಾರ್ ಈಚ್ ಅದರ್ ಜೋಡಿ. ಹೌದೌದು. ಏನು ಮಾಡಿದೆ ಹೇಳ್ರಿ ಸರ? ಬಾಗ್ಲಾಕ್ಬಿಟ್ರೆ ಏನು ಶಾಣೆ ಇದೆಯೋ. ರಿಹರ್ಸಲ್. ಈಗ ಈ ಕಡೆಯಿಂದ ನಂದಿನಿ ಎಂಟ್ರಿ, ನಾ ಇಲ್ಲಿ ನಿಂತಿರ್ತೇನೆ, ನಾ ಪ್ರಪೋಸ್ ಮಾಡ್ತೇನೆ. ಹಲೋ ಡಾಕ್ಟರ್ ಹರೀಶ್. ಹಲೋ ಮಿಸ್ ನಂದಿನಿ ಅವರ, ಹೆಂಗಿದ್ದೀರಿ ನಂದಿನಿ ಅವರ? ಐ ಆಮ್ ಫೈನ್ ಡಾಕ್ಟರ್. ನೀವೇನೋ ಹೇಳಬೇಕು ಅಂತಿದ್ರಿ.
ಹಾಂ, ಅದನ್ನೇ ನಾನು ಹೇಳಬೇಕು ಅಂತಿದ್ದೆ ನೋಡ್ರಿ ನಿಮಗೆ. ಏನಂತಂದ್ರೆ ನನ್ನ ಮದುವೆ ಆಗೋ ಹೆಣ್ಣು ಸುಂದರವಾಗಿರಬೇಕು, ಮಾತು ಮಧುರವಾಗಿರಬೇಕು, ನಡೆ ಎಲ್ಲ ಗಂಭೀರವಾಗಿರಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರಬೇಕು, ಮುಖದಲ್ಲಿ ಯಾವತ್ತೂ ನಗು ಇರಬೇಕು. ಈ ಎಲ್ಲ ಗುಣಗಳು ಒಂದೇ ಹೆಣ್ಣಲ್ಲಿ ಸಿಗ್ತಾವೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಂದಿನಿ. ಇವತ್ತು ನಿಮ್ಮನ್ನು ನೋಡಿದ್ನಲ್ಲ ನನಗನ್ನಿಸ್ತು. ಹೇಳ್ರಿ ನಂದಿನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗ್ತೀರಾ, ನನ್ನ ಮದುವೆ ಆಗ್ತೀರ? ನೀವಿಲ್ಲದೆ ನನ್ನ ಜೀವನ ಶೂನ್ಯ ಶೂನ್ಯ ಶೂನ್ಯ. ವಾಟ್ಸ್ ಗೋಯಿಂಗ್ ಆನ್? ಅಲ್ಲಿ ಪೇಷಂಟ್ ಎಲ್ಲ ಸೀರಿಯಸ್ ಆಗಿ ಸಾಯ್ತಿದ್ದಾರೆ, ಇಲ್ಲಿ ತಮಾಷೆ ನೋಡ್ತಿದ್ದೀರಾ? ಔಟ್. ಹಲೋ, ವಾಟ್ ಆರ್ ಡೂಯಿಂಗ್? ವಾಟ್ ಇಸ್ ದಿಸ್ ರೋಸ್? ಸರ್ ನಿಮಗೆ ಪ್ಲೀಸ್ ಎಂಜಾಯ್. ನನ್ಗ ಥ್ಯಾಂಕ್ ಯು. ಮಿಸ್ ನಂದಿನಿ, ಡಾಕ್ಟರ್, ನಾನೊಂದು ಯೋಚನೆ ಮಾಡಿದ್ದೀನಿ. ನಾನು ಈಗಿರೋ ನೌಕರಿಯನ್ನು ರಿಸೈನ್ ಮಾಡಿ ನಂದೇ ಒಂದು ನರ್ಸಿಂಗ್ ಹೋಮ್ ಕಟ್ಟಬೇಕು ಅಂತ ಮಾಡಿದ್ದೀನಿ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಈ ಡಿಸಿಷನ್ ಯಾಕೆ ತಗೊಂಡೆ ಡಾಕ್ಟರ್? ನಮ್ಮ ಹಾಸ್ಪಿಟ್ಲಲ್ಲಿ ನಿಮಗೇನಾದರೂ ತೊಂದರೆ ಆಯ್ತೇನು? ಇಲ್ಲ, ಹಾಗೇನಿಲ್ಲ. ನನ್ನ ಕನಸು ಏನಿತ್ತು ಅಂತಂದರೆ ನಾನೊಂದು ದೊಡ್ಡ ಹಾಸ್ಪಿಟಲ್ ಕಟ್ಟಬೇಕು, ಅಲ್ಲಿ ನಾನು ಡಾಕ್ಟ್ರಾಗಿ ಸೇವೆ ಮಾಡಬೇಕು. ನನ್ನ ಕೈ ಹಿಡಿಯುವಂಥ ನನ್ನ ಹೆಂಡ್ತಿನೂ ಆ ರೋಗಿಗಳು ಹೇಗೆ ಸೇವೆ ಮಾಡಬೇಕಂದ್ರೆ ಅದು ಅವರಿಗೆ ನರ್ಸಿಂಗ್ ಹೋಮ್ ಅನ್ನಿಸ್ಬಾರ್ದು, ಲವ್ಲಿ ಹೋಮ್ ಅನ್ನಿಸ್ಬೇಕು. ಏನಂತೀರಿ? ಗೊತ್ತಾಯ್ತು ಬಿಡಿ ಡಾಕ್ಟರ್. ಅಂದರೆ ನೀವು ಒಬ್ಬ ಡಾಕ್ಟರ್ನೇ ಇಷ್ಟಪಡ್ತಿದ್ದೀರಿ, ಅವರು ನಿಮ್ಮನ್ನು ಕೈ ಹಿಡಿಯೋದಕ್ಕೆ ಕಾಯ್ತಾ ಇದ್ದಾರೆ, ರೆಡಿ ಇದ್ದಾರೆ, ರೈಟ್? ಯು ಆರ್ ಎಕ್ಸಾಕ್ಟ್ಲಿ ರೈಟ್ ನಂದಿನಿ. ಇದನ್ನ ನಾನು ಬಹಳ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ. ನೀವು ನನ್ನ ಕೈ ಹಿಡಿದು ಆ ಡಾಕ್ಟ್ರಾಗಿ ಬಂದರೆ ನನ್ನ ಜೀವನ ಧನ್ಯ. ಆ ಕನಸು ಒಂದು ದೊಡ್ಡ ನರ್ಸಿಂಗ್ ಹೋಮ್, ಗ್ರೇಟ್, ರಿಯಲಿ ಗ್ರೇಟ್ ಗ್ರೇಟ್ ಆಗಿರುತ್ತೆ ನಂದಿನಿ. ನೀವು ಒಪ್ಕೋತೀರಾ? ಇಲ್ಲ ಡಾಕ್ಟರ್, ಇಲ್ಲ. ನೀವಂದರೆ ನಂಗೆ ತುಂಬ ಇಷ್ಟ. ಎದೆ ತುಂಬಿ ಬರುವಷ್ಟು ಪ್ರೀತಿ, ಕಳ್ಕೊಳ್ಳೋಕ್ಕಾಗದೇ ಇರುವಷ್ಟು ನಂಬಿಕೆ. ಆದರೆ ನಾನು ನಿಮ್ಮ ಹೆಂಡತಿ ಆಗ್ಲಾರೆ, ನಿಮ್ಮ ಹೆಂಡತಿ ಆಗ್ಲಾರೆ. ಯಾಕೆ? ನನ್ನ ಬಾಲ್ಯದ ಗೆಳೆಯನ ಜೊತೆ ನನ್ನ ಮದುವೆ ಗೊತ್ತಾಗಿದೆ. ಜಸ್ಟ್ ಮಿಸ್. ಎಂಗೇಜ್ಮೆಂಟು ಆಗಿದೆ. ಕಾಂಗ್ರ್ಯಾಚುಲೇಷನ್ಸ್ ನಂದಿನಿ, ಕಾಂಗ್ರ್ಯಾಚುಲೇಷನ್ಸ್. ಐ ವಿಶ್ ಯು ಎ ಗುಡ್ ಲೈಫ್. ಥ್ಯಾಂಕ್ ಯು ಡಾಕ್ಟರ್. ಆದರೆ ನೀವು ನಮ್ಮ ಮದುವೆ ರಿಸೆಪ್ಷನ್ಗೆ, ಮದುವೆಗೆ ಬರಲೇಬೇಕು. ನನ್ನ ಮಾತೆ ಇನ್ವಿಟೇಷನ್ ಅಂತ ಅಂದ್ಕೊಳ್ಳಿ. ಬರ್ತೀನಿ, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಬರ್ತೀನಿ. ಕಾಂಗ್ರ್ಯಾಚುಲೇಷನ್ಸ್ ಮಿಸ್ ನಂದಿನಿ. ಥ್ಯಾಂಕ್ ಯು ಡಾಕ್ಟರ್. ಬಾಲು, ಇವರು ಡಾಕ್ಟರ್ ಹರೀಶ್ ಅಂತ, ನಮ್ಮ ಹಾಸ್ಪಿಟಲ್ ಬಿಗ್ ಸರ್ಜನ್. ನಮಸ್ಕಾರ ಸರ್. ಇದೇನಿದು, ಯಾಕೆ ನಗ್ತಿದ್ದೀರಿ? ನಾನು ಹರೀಶ್ ಕಾಲೇಜಿಂದಾನೇ ಹೋಗೋ ಬಾರೋ ಫ್ರೆಂಡ್ಸ್. ಇವನು ಕಾಲೇಜಲ್ಲಿ ಬಹಳ ದೊಡ್ಡ ಸಿಂಗರು. ಈ ಹುಡುಗಿರೆಲ್ಲ ಇವನಿಂದಾನೇ ಸುತ್ತಾಡ್ತಾ ಇದ್ದಾರೆ, ಅಷ್ಟು ಫೇಮಸ್ ಇವನು. ಹೋಗ್ಲಿಕ್ಕೆ ಬೇಡ ಬಿಡೋ. ಹರೀಶ್, ಹೇಗೂ ಈ ಪಾರ್ಟಿಗೆ ಬಂದಿದ್ಯಾ, ಒಂದು ಸಾಂಗ್ ಆಡೋ. ಡೆಫಿನೆಟ್ಲಿ, ವೈ ನಾಟ್? ಡಾಕ್ಟರ್ ಹರೀಶ್, ನೀವು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಾನು ಅಷ್ಟೇ ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ತುಂಬ ಪ್ರೀತಿ ಮಾಡ್ತೀನಿ. ಇವತ್ತು ಕೊನೆ ದಿನ, ಲಾಸ್ಟ್ ಚಾನ್ಸ್. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನನ್ನನ್ನು ಕರ್ಕೊಂಡು ಹೋಗಿ. ಓಕೆ ಹರೀಶ್, ನಂದಿನಿ ಏನು ಹೇಳಿದ್ಲು? ತುಂಬ ಚೆನ್ನಾಗಿ ಹಾಡ್ತೀಯ, ಇನ್ನೊಂದು ಹಾಡು ಹಾಡು ಒಂದು. ಓ ಹೌದಾ? ಹೌದು ಕಣ, ನಾಳೆ ನಮ್ಮ ಮದುವೆ, ನೀನೇ ಹಾಡಬೇಕು. ನಾ ಏನು ಕುರ್ಕುರೆ ಮೆಲೋಡಿಸ್ ಸಿಂಗರ್ ಅಂತಿದ್ದೆ, ಕರ್ದಲ್ಲಿ ಬಂದು ಹಾಡೋದಕ್ಕೆ. ಐ ಆಮ್ ಯಶವಂತ್ ಸರ್ದೇಶ್ ಮಾಡೆ. ಔಟ್. ಬರ್ರಿ ಮಾಲ್ತಿ.
ನಾವು ಹೋಗೋಣ. ಆ ಬಂಧನ ಸಿನಿಮಾದಾಗ ಡಾಕ್ಟರ್ ಹರೀಶ್ ನಂದಿನ್ ಬಿಟ್ಕೊಟ್ಟಿರಬಹುದು, ಆದ್ರೆ ಈ ಜೋಡಿ ನಂಬರ್ 1 ಸಿನಿಮಾದಾಗ ಗಣಪನ್ ಡೈರೆಕ್ಷನ್ಯಾಗ ನಾ ಮಾಲ್ತಿನ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ ಏನ್ ಸರ್ ನೀವು, ಅಯ್ಯೋ ಅಮೇಜಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ಸರ್. ಇಬ್ರಿಗೂ ಹೇಳಿ ಮಾಡಿಸ್ದಂತ ಒಂದು ಸನ್ನಿವೇಶ ಇದು, ಅಷ್ಟು ಚೆನ್ನಾಗಿತ್ತು. ಅದರಲ್ಲಿ ಮುಗ್ಧತೆ ತುಂಬಿತ್ತು, ಯಾರಲ್ಲೂ ಇಲ್ಲದಿರುವಂತಹ ಒಂದು ರೀತಿ ಮುಗ್ಧ ರಸಿಕತೆ ಅಂತ ಹೇಳ್ಬೋದು, ಅದು ನಿಮ್ಮಲ್ಲಿದೆ ಸರ್. ಮಾಳವಿಕಮ್ಮ ಸ್ಕಿಟ್ ಹೇಗಿತ್ತು? ಇವ್ರು ಕಾಮಿಡಿ ಕಿಲಾಡಿಗಳೆಲ್ಲ ತಾವೇ ಕಿಲಾಡಿಗಳು ಅನ್ಕೊಂಡಿದ್ರು. ಇವತ್ತು ಮಹಾಗುರುಗಳನ್ನ ನೋಡಿ ಎಲ್ಲ ಫ್ಲಾಟ್ ಆಗ್ಬಿಟ್ರು ಕಾಮಿಡಿ ಕಿಲಾಡಿಗಳೆಲ್ಲ. ಕಷ್ಟ ಇದು, ತುಂಬಾ ದೊಡ್ಡ ಸೂಪರ್ ಹಿಟ್ ಸಿನಿಮಾ, ಮತ್ತೆ ತುಂಬಾ ಭಾವನೆಗಳು ತುಂಬಿರೋ ಸಿನಿಮಾ. ಕೊನೆಯಲ್ಲಿ ಎಲ್ಲರೂ ಹತ್ಕೊಂಡು ಥಿಯೇಟ್ರಿಂದ ಆಚೆ ಬರೋ ಸಿನಿಮಾ. ಅದನ್ನ ನಿಮ್ಮ ಶೈಲಿಯಲ್ಲಿ ಮಾಡಿದ್ದು ಒಂಥರ ವಿಶೇಷವಾಗಿತ್ತು, ಚೆನ್ನಾಗಿತ್ತು. ಕೊನೆಯಲ್ಲಿ ನನಗನ್ನಿಸ್ತು ಮಾಲ್ತಿ ಅವರು ಅವ್ರಿಗೆ ವಯಸ್ಸಿನಲ್ಲಿ ಹಿರಿಯರಾದ್ರು ಇವತ್ತಿನ ಕಾಲಕ್ಕೆ ಹೆಣ್ಮಕ್ಳು ಹೇಗೆ ತಮ್ಮ ಬದುಕನ್ನ ಸುರಕ್ಷಿತವಾಗಿ ಮಾಡ್ಕೋತಾರೆ ಅನ್ನೋ ತರ ಇತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಬನ್ನಿ ಹೊಟ್ಟೋಗೋಣ ಅನ್ನೋದು. ತಮ್ಗೆ ಏನ್ ಬೇಕೋ ಅದನ್ನ ಸಾಧಿಸ್ಕೊಳ್ಳೋ ಹೆಣ್ಮಕ್ಳಿಗೆ ಇವತ್ತು ಚೈತನ್ಯ ಬಂದಿದೆ. ಹಾಗಾಗಿ ಅದು ಬಹಳ ಕ್ಯೂಟ್ ಆಗಿತ್ತು. ನೀವಿಬ್ರು ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು. ರೈಟ್ ಫ್ರಮ್ ದ ಬಿಗಿನಿಂಗ್ ಆ ಸಾಂಗ್ ಇಂದ ಹಿಡ್ಕೊಂಡು ಕೊನೆವರೆಗೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು. ಇವತ್ತು ಶಶಿ ಲಾವಣ್ಯ ಜಾಗ ನೀವಿಬ್ರು ತಗೊಂಡ್ರಿ. ಚೆನ್ನಾಗಿತ್ತು. ನೀವೇನ್ ಮಾಡಿದ್ರು ಸಲ್ಲತ್ತೆ. ಅದು ನೀವು ಗಳಿಸಿರೋ ಗೌರವ ಅಂದ್ಕೋತೀನಿ ಸಮಾಜದಲ್ಲಿ. ಭಾವನೆ ಅನ್ನೋದು ಹಾರ್ಟ್ ಟಚ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಟಚ್ ಮಾಡದಂಥ ಸಿನಿಮಾ ಬಂಧನ. ಅದರಲ್ಲಿ ವಿಷ್ಣು ಸರ್ ಅಭಿನಯ, ಸ್ಪೆಷಲ್ ಆಗಿ ಸುಹಾಸಿನಿ ಮೇಡಮ್ ಅಭಿನಯ, ಸ್ಪೆಷಲ್ ಆಗಿ 101 ನೆನಪು ಸಾಂಗು. ಇನ್ನೂ 101 ವರ್ಷ ಹೋದ್ರೂ ಆ 101 ನೆನಪು ಸಾಂಗು ಹಚ್ಚ ಹಸಿರಾಗೇ ಇರುತ್ತೆ. ಆಮೇಲೆ ಒಬ್ರಿಗೊಬ್ರು ಪ್ರೇಮಿಗಳು ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು, ಬಿಟ್ಟು ಹೋದ್ರೂ ಸಹ ಒಬ್ಬರ ಮೇಲಿರೋ ರೆಸ್ಪೆಕ್ಟ್ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಾನು ಕಲ್ತಿದ್ದು ಆ ಸಿನಿಮಾದಿಂದ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದನ್ನ ನಿಮ್ಮದೇ ಆದ ರೀತಿನಲ್ಲಿ ಪ್ರೆಸೆಂಟ್ ಮಾಡಿದ್ದು ಇನ್ನೂ ಖುಷಿ ಕೊಡ್ತು. ಆಮೇಲೆ ನೀವಿಬ್ರು ಸಹ ಏನೇ ಮಾಡಿದ್ರು ಬಿಡ್ಸಕ್ ಆಗದೆ ಇರೋಂಥ ಪ್ರೇಮಿಗಳು ನೀವು. ನಮ್ಮ ಜೋಡಿ ನಂಬರ್ 1 ಬಿಡ್ಸಕ್ ಆಗದೆ ಇರೋಂಥ ಪ್ರೇಮಿಗಳು ಯಾರು ಅಂದ್ರೆ ಯಶವಂತ್ ಸರ್, ಮಾಲ್ತಿ ಮೇಡಮ್. ಅಷ್ಟು ಗಾಢವಾದಂಥ ಪ್ರೀತಿ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ನಿಮ್ಮಿಬ್ಬರ ಈ ಬಂಧನ ಶಾಶ್ವತವಾಗಿ ಹೀಗೆ ಇರಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಲ್ತಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಮಾಲ್ತಿ ಸರ್ದೇಶ್ ಪಾಂಡೆ. ನಾ ಯಶವಂತ್ ಸರ್ ದೇಶಪಾಂಡೆ. ನಮ್ಮ ಪ್ರೀತಿ ಅನುಬಂಧ ಮತ್ತು ಇವತ್ತು ಮಾಡಿದ ಬಂಧನ ಸಿನಿಮಾ ನಿಮ್ಗೆ ಲೈಕ್ ಆಗಿತ್ತಂದ್ರೆ ದಯವಿಟ್ಟು ನಮಗೆ ವೋಟ್ ಮಾಡಿರಿ. YAME ಅಂತ ಟೈಪ್ ಮಾಡಿ 57575ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಹಿಟ್ ಸುತ್ತಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರವನ್ನ ಮರುಸೃಷ್ಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಆನಂದ್ ಅವರು ಹಾಗೂ ಅವರ ಮಡದಿ ಚೈತ್ರ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹಿ 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 ಅರಹಿ. ಪ್ರೇಮಣ್ಣವರು, ಮಾಳವಿಕಮ್ಮ ಅವರು, ಕುರಿಯಣ್ಣ, ಶತಕ, ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರೆ? ಆಹಾ, ಗಂಡ ಹೆಂಡ್ರಿಬ್ರು ಜೀವನದಾಗ ಹೆಂಗ್ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಮಾರ್ಗದರ್ಶನ ಮಾಡ್ತಾ ಇರೋ ಜೋಡಿ ನಂಬರ್ 1 ಕಾರ್ಯಕ್ರಮದ ಕಳಿಸ್ಗಳು ನೀವುಗಳು. ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು, ಬಹಳ ಸಂತೋಷವಾಯ್ತು ನನಗೆ. ಹೋಗೋಣ ಇರ, ಯಾಕೆ ಹೋದ್ರಿಯೇ? ಇವನ್ಗೆ ಟೈಮ್ ಸರಿಯಾಗಿ ಉಳ್ಳಿ ಮುಚ್ಚ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಹಿಂಗೆ ಪಾತ್ರ ಗುಟ್ಟು ಹೋಗ್ಬಿಡ್ತಾನೆ ಇವನು. ಅಗಳಪ್ಪ, ಬೆಳಗ್ಗೆ ಪಟ್ಟಾಗ 3 ಮುದ್ದೆ ಉಣ್ಕೊಂಬಂದಿವ್ನಿ. ನನಗೂ ಯಾಕೋ ಚೂರು ಗುಟ್ಟಾಯ್ತಲ್ಲ, ಏನ್ ಮಾಡೋದು ಇವಾಗ? ಆಹಾ, ಉಡ್ಸಿದ್ದೆ ಅವರು ಹುಲ್ ಮೇಯಿಸ್ತಾ ಇರ್ತಾನ, ನಮಗೋಸ್ಕರ ಬಾಳೆಹಣ್ಣು ಮಡ್ಗವನೆ, ಬಾಳೆಹಣ್ಣ. ಆಹಾ ಆಹಾ, ಗೊತ್ತಿಲ್ಲ ತೊಂದರೆ ಇಲ್ಲ. ಅಂಥೆಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ
ನಾನೇ 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 ನೀನಾ ಹಾ ಅಂತೆ ಸಿಪ್ಪೆನ ಸ್ವಲ್ಪ ಸಾಕಿದೆ ಯಾಕೋ ಅಗಳಪ್ಪ ಸಿಪ್ಪೆನ ರಸ್ತೆಯಲ್ಲಿ ಬಿಸಾಕ್ತಾ ಇದ್ದೆ ನಿನ್ ತಲೆ ಮೇಲೆ ಹಾಕ್ಬೇಕಾಗಿತ್ತ ಏನ್ ದೊರೆ ಮೊಮ್ಮಗಳೇನು ನೀನ್ ಬತ್ತೆ ಅಂತ ನನ್ಗೆ ಕನ್ಸ ಬಿದ್ದಿರ್ಬೇಕು ಲೇ ನಾನ್ ದೊರೆ ಮೊಮ್ಮಗಳ ಕಣೋ ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣ ನಮ್ಮಪ್ಪ ಇವ್ರನ್ ದೊಡ್ಡ ಸಾವುಕಾರ ಕಣೋ ಅಗಳಪ್ಪ ಅಮ್ಮಣೆ ನಿಮ್ಮಪ್ಪ ನಿಮ್ ಮನೆಗ್ ಸಾವುಕಾರ ನನಗಲ್ಲ ಹೋಗಲೇ ಲೇ ನನ್ನೆಲೆ ಅಂತೀಯ ಲೇ ಬೇವರ್ಸಿ ನಿಮ್ಮಪ್ಪ ಲೇ ಬಿಗ್ನಾಸಿ ನಿಮ್ಮ ತಾತ ಏ ದರ್ಬೇಸಿ ನಿಮ್ ವಂಶ ಕಡೆ ಲೇ ಇರು ಇರು ನಮ್ಮ ಅಪ್ಪನ್ಗೆ ಹೇಳಿ ನಿಂಗೆ ಒಂದ್ ಗತಿ ಕಾಣಿಸ್ತೀನಿ ಏ, ಖಂಡಿತ ಹೋಗಿ. ನನ್ನ ಹೆಸರು ತುರ್ಗಿರಲ್ಲ ಕಣೋ. ಕಂಡಿದ್ದೀನಿ ಹೋಗಿ ಅಪ್ಪಯ್ಯ ಇಲ್ಲ ಕೊನ್ನೆ ಮಗಳೇ ಯಾಕವ್ವ ಏನಾಯ್ತು ಯಾಕೆ ನಿಲ್ತಿದ್ಯಾ ಅಪ್ಪಯ್ಯ ನನ್ನಲ್ಲೇ ಎಂದ ಅಪ್ಪಯ್ಯ ನೀನು ಗಂಡು ಬೀರಿ ಅಂತ ಗೊತ್ತಿತ್ತು ನಿನ್ನಲ್ಲೇ ಅಂದ ಅಪ್ಪಯ್ಯ ಸುಮ್ಮನೆ ಜೋಕ್ ಮಾಡಿದೆ ಕಣವ ಯಾರವ ಅವನು ನೋಡಕ್ಕೆ ಹೆಂಗವನೇ ನೋಡಕ್ಕೇನೋ ಸಂದಾಗೆ ಅವನೇ ಅಪ್ಪಯ್ಯ ಮೆಟ್ಟು ತಗೊಂಡು ಹೊಡಿತೀನಿ ಅಪ್ಪಯ್ಯ ನೋಡಕ್ ಚೆನ್ನಾಗವನೇ ಅಂತಂದ್ಮೇಲೆ ಅವನ ಮೇಲೆ ಯಾಕೆ ದೂರ ಹೇಳ್ತಿದ್ಯಾ ನೋಡಕ್ಕೆ ಕಟ್ ಮಸ್ತಾಗ ಅವನೇ ಅಂದಪ್ಪಯ್ಯ ಕೈಲಿ ಕೊಡ್ಲಿ ಹಿಡ್ಕೊಂಡಿರ್ತಾನೆ ಆ ನಸಗು ನೀನು ನನ್ನ ಮಗನ ಗೊತ್ತಾಯ್ತು ಬಿಡು ಇವತ್ತು ಅವಂಗೊಂದು ಗತಿ ಕಾಣಿಸ್ತೀನಿ ಲೇ ಮಾದ ಯಜಮಾನ್ರೆ ಆ ಭದ್ರನ್ನ ಒದ್ದಳ್ಕೊಂಬರ್ಲ ಆಯ್ತು ಯಜಮಾನ್ರೆ ಬನ್ನಿ 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 ಯಜಮಾನ್ರೆ ಭದ್ರನ್ನ ತರ ತರ ಅಂತ ಹೇಳ್ಕೊಂಡ್ ಬಂದಿದ್ದೀನಿ ಸಭಾಸ್ ಮಾದ ಸಭಾಸ್ ಏನೋ ಮಗನೇ ಭದ್ರ ನನ್ನ ಮಗಳ ಚುಟ್ಟೆ ಕತ್ತರಿಸ್ತೀಯ ನನ್ನ ಮಗಳಿಗೆ ಏಕವಚನದಲ್ಲಿ ಲೇ ಅಂತೇನೋ ಬಡವ ರಾಸ್ಕಲ್ ಸಾವುಕಾರ ಸಿದ್ಧ ನಾಲ್ಗೆನ ಬಿಗಿ ಹಿಡಿದು ಮಾತಾಡು ನೋಡ್ದಪ್ಪಯ್ಯ ನಿನ್ ಮುಂದೆ ಪಾಟಿ ದುರಂಕಾರ ತೋರಿಸ್ತಾವನೆ ಲೇ ಮಾದ ತಟರ್ಲ ಇದೆ ಮಗಳೇ ಈ ಚಾವಟಿ ತಗೊಂಡು ಅವನ್ ಮೈ ಮೇಲಿರೋ ಚರ್ಮ ಸುರಿಯವರೆಗೂ ಬಾರ್ಸು ಏನೋ ಸೊಕ್ಕಿನ ಮಗನೇ ನನ್ನೇಲೆ ಅಂತೇನು ಏನೋ ಹಂಗ್ ಮಾಡ್ತೀಯ ಏನೇನ್ ಮಗಳೇ ತಟರ್ಲ ಇಲ್ಲಿ ನಿನ್ನ ಕೈಲಿ ಮಾಡಾಗಿಲ್ಲ ಏನೋ ಬಡವ ರಾಸ್ಕಲ್ ಅಯ್ಯೋ ಅಯ್ಯೋ ಸೌಕರ್ಯ ಹೊಡಿಬೇಡಿ ಸೌಕರ್ಯ ಹೊಡಿಬೇಡಿ ಇವ್ ನನ್ನ ತಮ್ಮ ಸೌಕರ್ಯ ಇವ್ ನನ್ನ ತಮ್ಮ ವಿಶ್ವ ಇವನು ನಿನ್ ತಮ್ಮನ ಉಸಿರು ಬಳ್ಳಿ ವಿಶ್ವಣ್ಣ ನಸ್ಗುನಿಕಾಯಿ ಆಟ ಆಡ್ತಾವನೆ ಪಾಪ ನಿನ್ ತಮ್ಮ ಅಂತ ಗೊತ್ತಿಲ್ಲದೆ ಉಡ್ಬಿಟ್ನಂತೆ ಮುಚ್ಚ ಬಾಯಿ ಬಡವ ಸೌಕರ್ಯ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟವನೆ ಇದೊಂದಪ್ಪ ಕ್ಷಮಿಸ್ಬಿಡಿ ನಾನು ಅವನ್ ಬುದ್ಧಿ ಹೇಳ್ತೀನಿ ಆಯ್ತಾಯ್ತು ಸರ್ ಸರಿ ಕರ್ಕೊಂಡೋಗ ಅವನ್ನ ಅವನಿಗೆ ಸ್ವಲ್ಪ ಉಪ್ಪು ಖಾರ ಇಲ್ದಿರೋ ಊಟ ಕೊಡು ಕೊಬ್ಬು ಕಡಿಮೆ ಆಗ್ಲಿ ಹಾಗೆ ಈ ಸಾವುಕಾರ ತಂಟೆಗೆ ಬಂದ್ರೆ ಏನಂತ ಗೊತ್ತಾಗಿದೆ ಅಂತಾನು ಅರ್ಥ ಆಗ್ಲಿ ಸರಿ ಸಾವುಕಾರ ನಡಿಯೋ ಭದ್ರಾ ಭದ್ರಾ ಓಹೋ ಏನು ದುರ್ಗಮ್ಮನ ಉತ್ಸವ ಇಲ್ಲಿವರೆಗೂ ಬಂದ್ಬಿಟ್ಟದೆ ಏನ್ ಸಮಾಚಾರ ಅದು 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 ಏನದು ನಿಂತವ ನಂತವ ಒಂದ್ ಮಾತು ಹೇಳ್ಬೇಕಿತ್ತು ಭದ್ರಾ ಕಪ್ಪೆ ತರ ಒಟ್ಕುಡ್ತಾ ಇದ್ದಿದ್ ಬಾಯಿ ಇವತ್ತು ಮಾತಾಡಕ್ಕೆ ಅಪ್ಪಡೆ ಕೇಳ್ತೈತೆ ಅಪ್ಪಡೇನ ಅದೇನು ಹೋದ್ರು ನೀನಂದ್ರೆ ನಾನಂದ್ರೆ ಇಷ್ಟ ಭದ್ರಾ ಯಾವ್ದಪ್ಪ ಹೊಸ ನಾಟಕ ಓಹೋ ಹಿಂಗ್ ಮಾತಾಡು ಅಂತ ನಿಮ್ಮ ಅಪ್ಪ ಹೇಳ್ ಕಳ್ಸವನು ಭದ್ರಾ ಇದು ಯಾರು ಹೇಳ್ಕೊಟ್ಟಿಲ್ಲ ನಾನೇ ಹೇಳ್ತಿರೋದು ನನ್ನ ಎದೆ ಮ್ಯಾಗೆ ನಿನ್ನ ಹೆಸರನ್ನ ಬರ್ಕೊಂಡಿನಿ ಭದ್ರಾ ಬೇಡವಾ ಇವೆಲ್ಲ ನಮ್ ಕೈಲಿ ಆಗಕ್ಕಿಲ್ಲ ಹೋಗು ದೂರ ಹೋಗು
ದುರ್ಗಿ ಹಾಂ ಹೇ ದುರ್ಗಿ, ನಾನು ಅಂದ್ರೆ ನಿನಗೆ ಆ ಪಾಟಿ ಇಷ್ಟನಾ? ನಮ್ಮ ಅಪ್ಪನ ಮೇಲೆ ಆಣೆಗೂ ಭದ್ರ, ನೀನಂದ್ರೆ ನನ್ನ ಪಿರಾಣ. ಮಗನೇ, ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗಿ ಬಂದೇನೋ? ಸಾವುಕಾರ ಸಿದ್ಧ, ನಿನ್ನ ದಬ್ಬಾಳಿಕೆ ನನ್ನ ದುರ್ಗಿನ ದೂರ ಮಾಡ್ಬೋದು, ಆದ್ರೆ ನಮ್ಮ ಪ್ರೀತಿನ ದೂರ ಮಾಡಕ್ಕಾಗಲ್ಲ. ಏನೋ ಪ್ರೀತಿ? ನಾವೇನೋ ನಮ್ಮ ಅಂತಸ್ತೇನೋ? ನಿನಗೆ ಪ್ರೀತಿ ಮಾಡೋಕೆ ಈ ಸಾವುಕಾರ ಸಿದ್ದಪ್ಪನ ಮಗಳೇ ಬೇಕೇನೋ? ಯಾಕೆ ನಿನ್ನ ಮಗಳಿಗೆ ಮದುವೆ ಮಾಡಲ್ವಾ? ಅಥವಾ ಅವಳಿಗೆ ಯಾರು ಗಂಡ ಸಿಗೋದಿಲ್ವಾ? ಭದ್ರ! ಸಾವುಕಾರ ಅಂದ್ರೇನು? ಅವ್ರ ಯೋಗ್ಯತೆ ಏನು? ಅವ್ರ ಎದುರಿಗೆ ನಿಂತ್ಕೊಂಡು ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತೇನೋ? ಕತ್ತೆ ಪಡುವ ವಿಶ್ವಣ್ಣ, ಈ ಸಾವುಕಾರ ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟವನೇ, ಅವನು ಉಸಿರು ಒಳ್ಳೆ. ಲೇ ಮಾತಾ, ಬಾ ಎತ್ಮಾಡ್ರೆ. ಇವನು ಬಾಯಿ ಮಾತಿಗೆ ಬಗ್ಗೋನಲ್ಲ, ಅವನ ಮೈ ಮೇಲಿರೋ ಚರ್ಮ ಸುಲಿರೋ. ಏ ಬರ್ರ! ಸಾವುಕಾರ ಸಿದ್ಧ, ನಿನ್ನ ಮಗಳ ವಿಷಯ ಬಂದಿದ್ದಕ್ಕೆ ನಿನಗೆ ಇಷ್ಟು ಕೋಪ ಬಂತಲ್ಲ? ನಮ್ಮನೆ ದೇವ್ರು ನನ್ನ ಅತ್ತಿಗೆ ಮೇಲೆ ಕಣ್ಣು ಹಾಕಿದ್ದಲ್ಲ, ನನಗೆಷ್ಟು ಕೋಪ ಬರಬೇಡ. ಭದ್ರ, ಹೌದು ವಿಶ್ವಣ್ಣ, ಈ ನಾಯಿ ನನ್ನ ದೇವ್ರ ಮೇಲೆ ಕಣ್ಣು ಹಾಕಿತ್ತು. ಅವತ್ತೇ ಇವನ ಚರ್ಮ ಸುಲಿಬೇಕು ಅಂತ, ಆದ್ರೆ ಅದಕ್ಕೆ ನನ್ನ ಕೈ ಕಟ್ಟು ಹಾಕ್ಬಿಟ್ರು. ಆದ್ರೆ ಇವತ್ತು ನನ್ನ ತಡೆಯೋರಾಗ್ಲಿ ಕಟ್ಟು ಹಾಕೋರಾಗ್ಲಿ ಯಾರೂ ಇಲ್ಲ. ಸಾವುಕಾರ ಸಿದ್ಧ, ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳ ಹಿಡ್ಕೋತಾ ಇದ್ಯೋ, ಯಾವ ಸಂಪತ್ತಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪಶುಗಳ ತರ ನೋಡ್ತಾ ಇದ್ಯೋ, ಆ ನಿನ್ನ ಸಂಪತ್ತಿಗೆ ನನ್ನ ಅತ್ಗೆಮ್ಮ, ನೀ ನನಗೆ ಕೊಟ್ಟಿರೋ ಭಾಷೆನ ಮರ್ತ್ಬಿಟ್ಟೇನು? ಅತ್ಗೆಮ್ಮ, ಬೇಡ ಭದ್ರ, ಬೇಡ. ತಪ್ಪೆಲ್ಲರೂ ಮಾಡ್ತಾರೆ. ಆ ತಪ್ಪನ್ನ ತಿದ್ಕೊಳೋದಕ್ಕೆ ಮತ್ತೊಂದು ಅವಕಾಶ ಮಾಡ್ಕೊಡೋಣ ನಿಜವಾಗ್ಲೂ ದೇವ್ರು ಅಂತಾರೆ ಭದ್ರ, ದೇವ್ರು ಅಂತಾರೆ. ಕೇಳ್ದೇನೋ ಸಾವುಕಾರ ಸಿದ್ಧ, ಈ ನನ್ನ ದೇವ್ರಾಡಿದ ಮಾತು ಕೇಳ್ದೇನೋ? ಇಂಥವ್ರ ಮೇಲ ಛೈ! ಮಹಾಲಕ್ಷ್ಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ, ಆದ್ರೂ ಕೇಳ್ಕೊತೀನಿ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಆಗ್ಬೇಕು ಅಂದ್ರೆ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೋ ತಾಯಿ. ದಯವಿಟ್ಟು ಇಲ್ಲ ಅನ್ಬೇಡ. ನಿಜವಾಗ್ಲೂ ಕನ್ನಡ ಪ್ರೇಕ್ಷಕರು ಮತ್ತೆ ಮತ್ತೆ ನೋಡೋದಕ್ಕೆ ಇಷ್ಟಪಡುವಂತ ಚಿತ್ರ ಸಂಪತ್ತಿಗೆ ಸವಾಲ್. ಆ ಎಮ್ಮೆನ ತಯಾರು ಮಾಡಿದ್ರಲ್ಲ ಕಲಾವಿದ್ರು, ನಮ್ಮ ಬಾಳೆಹಣ್ಣು ತಿನ್ನಿಸು. ಅದೆಲ್ಲ ಕತ್ತತ್ರ ತುರುಕ್ಬಿಟ್ಟ ತಿನ್ಕೊಂಡ್ಬಿಡ್ತದೋ. ತೊಂದರೆ ಇಲ್ಲ. ಬಾಳ್ವಿ ಅಕ್ಕ, ನಿಮ್ಮ ಕಮೆಂಟ್ಸ್? ಎಮ್ಮೆಯಿಂದನೇ ಶುರು ಮಾಡೋಣ. ಈ ಸರ್ತಿ ಎಮ್ಮೆ ಅಂತ ಅಲ್ಲ, ಒಟ್ಟು ರೀಕ್ರಿಯೇಷನ್ ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಮಚ್ ಬೆಟರ್. ಹಾಗಾಗಿ ಎಲ್ರಿಗೂ ಒಂದು ರೌಂಡ್ ಚಪ್ಪಾಳೆ. ಈ ಸರ್ತಿ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಹಾಡು ಹೇಳೋದ್ರಿಂದ ಕೊನೆಯವರೆಗೂ ನೀವು ಎಲ್ಲೂ ಆ ಕ್ಯಾರೆಕ್ಟರ್ ಬಿಟ್ಟು ಬರಲೇ ಇಲ್ಲ, ಪೂರ್ತಿ ಅವತಾರ ಮಾಡಿದ್ದೀರಿ. ಒಂದೊಂದು ಡೈಲಾಗ್, ಒಂದೊಂದು ಜೆಸ್ಚರು, ನೀವು ಮಾಡಿದ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅವ್ರ ಥರನೇ ಇತ್ತು. ಥ್ಯಾಂಕ್ ಯು ಮೇಡಮ್. ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ನಮ್ಮ ಜೋಡಿ ನಿಮಗೆ ಇಷ್ಟ ಆಗಿದ್ರೆ ANCH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಯಾರೇ ನೀನು ಚೆಲುವೆ ಚಿತ್ರವನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಸ್ವಾಗತಿಸಿ ಸುಲ್ತಾನ್ಪುರದ ಹುಲಿ ಸದಾನಂದ ಹಾಗೂ ನೇತ್ರ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ನಂಬರ್ 12772. ಎಕ್ಸ್ಕ್ಯೂಸ್ ಮೀ, ಸೀಟ್ ನಂಬರ್ 73 ಇದೆ ವಿಂಡೋ ಸುಟ್ಟೆ ಎದಳ. ಹೌದಾ? ಇದೆ ಮೇಡಮ್. ಗಾಡಿಯು ಪ್ಲಾಟ್ಫಾರ್ಮ್ ನಂಬರ್ 8ನೇ ಹುಷಾರಾಗಿರ್ಬೇಕಲ್ಲ ಮೇಡಮ್. ಕೂತ್ಕೊಳ್ಳಿ ಮೇಡಮ್. ಟಿಕೆಟ್ ತೋರ್ಸಪ್ಪ.
ತಗೊಳ್ಳಿ ಸರ್. ಅಮ್ಮ ಟಿಕೆಟ್ ತೋರಿಸು. ಅದು ಸರ್ ಕಳ್ಳ ನಾನು ಬಂದು ಬ್ಯಾಗ್ ತಗೊಂಡು. ಅಯ್ಯೋ ಅಮ್ಮ, ನನ್ನ ಟಿಕೆಟ್ ಕಳೆದೋಯ್ತು, ಪರ್ಸ್ ಕಳೆದೋಯ್ತು, ದುಡ್ಡು ಕಳೆದೋಯ್ತು ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಬಿಡು, ಅರ್ಥ ಆಯ್ತಾ? ಸರ್ ಮಂಗ್ಳೂರಿಗೆ ಒಂದು ಟಿಕೆಟ್ ಕೊಡಿ. ಮಂಗಳೂರು 250 ರೂಪಾಯಿ ಕೊಡಪ್ಪ. ವಯಸ್ಸು? ಮೇಡಮ್ ವಯಸ್ಸು 21. ಹೆಸರು? ಕಮಲಿ. ಕಮಲಿ. ಟಿಕೆಟ್ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ತಗೊಳ್ಳಿ ಮೇಡಮ್, ಇಟ್ಕೊಂಡು. ಇದ್ಯಾಕೆ? ಮಂಗಳೂರಿಂದ ಕುದುರೆ ಮುಖಕ್ಕೆ ಹೆಂಗೆ ಹೋಗ್ತೀರಾ? ತಗೊಳ್ಳಿ. ಅಯ್ಯೋ ಬೇಡ. ಮತ್ತೆ ನಡ್ಕೊಂಡು ಹೋಗ್ತೀರಾ? ಪರವಾಗಿಲ್ಲ, ತಗೊಳ್ಳಿ ಮೇಡಮ್. ನಿಮ್ಮ ಋಣನ ಹೆಂಗೆ ತೀರಿಸ್ಲಿ? ಹೇ, ವೆರಿ ಸಿಂಪಲ್. ಸುಂದರವಾದೊಂದು ಹಾಡಾಡಿ ಜರ್ನಿ ಬೋರ್ ಆಗಲ್ಲ, ಏನಂತೀರಾ? ಹಾಡಿ ಮೇಡಮ್, ಹಾಡಿ, ಒಂದು ಹಾಡಾಡಿ. ಸಾರಿ, ನನ್ನ ಮನಸ್ಸು ಸರಿ ಇಲ್ಲ. ಸರಿ ಮೇಡಮ್, ಕೂತ್ಕೊಳ್ಳಿ. ಚಕ್ಕೋರಿ ಹುಡುಕುತ್ತಾ ಬಳುಕುತ್ತಾ ಮನಸ್ಸಿನ ನಮ್ಮ ಅಗಲಿಕೆ ಮಾಯ ತುಕಡಿಕೆ ಮಾಯ ಹೋಗಿಯೊಳಗೆ ಈಗ ಚಕ್ಕೊತ್ತಾ 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 ಚಕ್ಕೊತ್ತಾ. ಟ್ರೈನ್ ಹೊರಡೋಕೆ ಅರ್ಧ ಗಂಟೆ ಮುಂಚೆನೇ ಬಂದರೆ ಈ ಅವಸ್ಥೆ ಇರಲ್ಲ ಅನ್ಕೋತೀನಿ. ಏನು ಮಾಡೋದು ಸರ್, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ. ಹೌದಾ? ಎಲ್ಲಿ ಕೆಲಸ ಮಾಡ್ತೀರಾ? ಜೈಪುರಲ್ಲಿ. ಏನು ನಿಮ್ಮ ಹೆಸರು? ಸೂರ್ಯ. ನನ್ನ ಹೆಸರು ಭರವಸೆ ಅಂತ. ತಿಂಗಳಲ್ಲಿ 20 ದಿನ ಕೆಲಸ ಮಾಡ್ತಾನೆ ಇರ್ತೀನಿ. ಜರ್ನಿ ಮಾಡಿರುತ್ತೆ, ಒಳ್ಳೆ ಸ್ನೇಹ ಬೆಳೆಸ್ಕೊಂಡು ಜರ್ನಿ ಮಾಡ್ತಿರ್ತೀನಿ. ನಾನು ಅಷ್ಟೇ ಸರ್, ನನಗೂ ಒಂದು ಹವ್ಯಾಸ ಇದೆ. ಏನಂದರೆ ನನ್ನ ಜೊತೆಗೆ ಯಾರು ಟ್ರಾವೆಲ್ ಮಾಡ್ತಾರಲ್ಲ ಅವ್ರ ಸ್ನೇಹ ಬೆಳೆಸಿ ಅವ್ರ ಡೇಟ್ ಆಫ್ ಬರ್ತ್ನ ಕಲೆಕ್ಟ್ ಮಾಡಿ ಅವ್ರ ಬರ್ತ್ಡೇಗೆ ಗ್ರೀಟಿಂಗ್ಸ್ ಕಳಿಸಿ ವಿಶ್ ಮಾಡ್ತೀನಿ. ಆಗ ಅವ್ರಿಗೆ ನಮ್ಮ ನೆನಪು ಇರುತ್ತೆ ಮತ್ತು ಸ್ನೇಹನೂ ಬೆಳೆಯುತ್ತೆ ಸರ್. ವೆರಿ ಗುಡ್, ಒಳ್ಳೆ ಹವ್ಯಾಸನ ಬೆಳೆಸ್ಕೊಂಡಿದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಈ ಬ್ಯಾಗ್ ನಿಮ್ದಾ? ಇವಾಗ ನಂದಲ್ಲ, ಅದು ಯಾರ್ದೋ ಲೇಡೀಸ್ ಇರ್ಬೇಕು ಅನ್ಸುತ್ತೆ ನೋಡಿ. ಡಿಗ್ರಿ ಸರ್ಟಿಫಿಕೇಟ್ ಇರೋ ಆಗಿದೆ. ಕಮ್ಲಿ ಫೈನಲ್ ಇಯರ್ BA. ಪಾಪ ಇದನ್ನು ಕಳ್ಕೊಂಡಿರೋ ಹುಡುಗಿ ಅದೆಷ್ಟು ಕಷ್ಟಪಡ್ತಾ ಇದ್ದಾಳೆ ಏನೋ. ಒಂದು ನಿಮಿಷ ಸರ್, TT ಕೊಟ್ಟು ಬಂದ್ಬಿಡ್ತೀನಿ. ಸರ್, ನೀವು TT ಕಲ್ಲಿ ಕಟ್ ಕಳಿಸಿದ್ರೆ ಇನ್ನೊಂದು ವರ್ಷ ಆದರೂ ತಪ್ಪಿಸೋದಾಗಲ್ಲ. ಕೊಡಿ, ನಾವು ಪಾರ್ಸಲ್ ಕೊಟ್ಟು ಕಳಿಸ್ತೀನಿ. ಪರವಾಗಿಲ್ಲ ಸರ್, ನಾನೇ ಕಳಿಸ್ಕೊಡ್ತೀನಿ. ಹೌದಾ? ಹಾಂ ಸರಿ. ಏನೋ ತಮ್ಮ, ಏನೋ ಕಸೂತಿ ಮಾಡ್ತಿದ್ಯಾ? ಏನಿಲ್ಲ, ಪಾಪ ಯಾವುದೋ ಹುಡುಗಿ ಈ ಬ್ಯಾಗ್ನ ಟ್ರೈನಲ್ಲಿ ಕಳ್ಕೊಂಡಿತ್ತು. ಅವ್ರಿಗೆ ಅವ್ರ ಸರ್ಟಿಫಿಕೇಟ್ನ ಪಾರ್ಸಲ್ ಮಾಡ್ತಾ ಇದ್ದೀನಿ. ಬಿಟ್ಟು ಹೋಗಿರೋದು ಹುಡುಗಿನೇ ಅಂತ ನಿಂಗೆ ಗೊತ್ತಾಯ್ತು? ಲೇಡೀಸ್ ಹ್ಯಾಂಡ್ ಬ್ಯಾಗು, ಗೊತ್ತಾಗಲ್ವಾ ಇದು? ವಯಸ್ಸೆಷ್ಟು? 21. ಸುಂದರವಾಗಿರ್ತಾಳ? ಗೊತ್ತಿಲ್ಲ. ಹುಡುಗಿ ಯಾರಂತ ಗೊತ್ತಿಲ್ಲ, ವಯಸ್ಸು ಮಾತ್ರ ಕರೆಕ್ಟಾಗಿ ಹೇಳ್ತೀಯ. ಏನು ಸಮಾಚಾರ? ಸರ್ಟಿಫಿಕೇಟ್ ನೋಡಿದೆ ಅಷ್ಟೇ, ಗೊತ್ತಾಗಲ್ವಾ? ಅಂದ್ರೆ ಪಾರ್ಸೆಲ್ ಮಾಡಿದ ತಕ್ಷಣ ಲವ್ ಸ್ಟಾರ್ಟ? ಲವ್ ಇಲ್ಲ, ಮಣ್ಣನ್ ಗಟ್ಟಿನೂ ಇಲ್ಲ, ಮನುಷ್ಯತ್ವ ಅಷ್ಟೇ. ಪಾಪ ಈ ಸರ್ಟಿಫಿಕೇಟ್ ಕಳ್ಕೊಂಡು ಆ ಹುಡುಗಿ ಅದೆಷ್ಟು ಕಷ್ಟಪಡ್ತಾ ಇದ್ದಾಳೆ ಏನೋ. ಅದಕ್ಕೆ ಇದನ್ನ ಕೊರಿಯರ್ ಮಾಡ್ಬಿಡ್ತೀನಿ. ಅಚ್ಚಾ, ಏ ಬಾತ್. ಅಕ್ಕ, ನನಗೆ 50 ರೂಪಾಯಿ ಬೇಕಿತ್ತು ಅಕ್ಕ. 50 ರೂಪಾಯಿ ಏನಕ್ಕೆ? ಅದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಾಗಿತ್ತು. ಸರಿ, ಕೊಡ್ತೀನಿ ಬಿಡು. ಹಾಂ ಸರ್. ಅಕ್ಕ, ನನ್ನ ಬ್ಯಾಗು. ಅಕ್ಕ, ನನ್ನ ಸರ್ಟಿಫಿಕೇಟ್ಸ್. ಆಯ್ತು, ದೇವ್ರಿಗೆ ಆಮೇಲೆ ಥ್ಯಾಂಕ್ಸ್ ಹೇಳುವಂತೆ. ಕಳ್ಸಿದ್ ಯಾರು ಅಂತ ನೋಡು. ಸೂರ್ಯ, ನಂಬರ್ 19, KP ವೆಸ್ಟ್ ಪೋಸ್ಟ್, ಜೈಪುರ್. ಅಡ್ರೆಸ್ ಸಿಕ್ತಲ್ಲ, ಈಗಲೇ ಲೆಟರ್ ಬರೀ. ಸರಿ ಅಕ್ಕ. ತಮ್ಮ, ನಿಂಗೊಂದು ಲೆಟರ್ ಬಂದಿದೆ, ತಗೋ. ಏನು, ಕಮಲಿಯಿಂದ ಲವ್ ಲೆಟ್ರಾ? ಲೆಟರ್ ಅಂದರೆ ಲವ್ ಲೆಟ್ರೇನಾ? ಸರ್ಟಿಫಿಕೇಟ್ ಕಳ್ಸಿದ್ನಲ್ಲ,
ಥ್ಯಾಂಕ್ಸ್ ಅಂತ ಕಳಿಸಿದ್ದಾಳೆ. ಲೆಟ್ರಿಗೆ ರಿಪ್ಲೈನಾ? ಹಾಗೇನಿಲ್ಲ, ನಾಳೆ ಅವ್ರ ಬರ್ಡೇ ಗ್ರೀಟಿಂಗ್ಸ್ ಕಳಿಸ್ಕೊಡ್ತಾ ಇದ್ದೀನಿ. ನಿನ್ ವಯಸ್ಸು ಗೊತ್ತಿದ್ದು ಕೆಟ್ಟದಾಗಿ ಪತ್ರ ಬರೀದೆ ನೀನ್ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದಾನೆ ಅಂತಂದ್ರೆ ಸೂರ್ಯ ನಿಜವಾಗ್ಲೂ ಒಳ್ಳೆ ವ್ಯಕ್ತಿನೇ. ಹಾ, ಒಂದ್ಸಲಿ ಕುದುರೆ ಮುಖಕ್ಕೆ ಹೆಂಡತಿ ಮಕ್ಕಳ ಜೊತೆ ಬಂದು ಹೋಗು ಅಂತ ಪತ್ರ ಬರಿ. ಸರಿ ಅಕ್ಕ. ಭಯ, ಕಂಬ್ಲಿಯಿಂದ ಲೆಟರ್ ಬಂದಿದ್ಲೆ. ಕಂಬ್ಲಿ ನನ್ನ ಫ್ಯಾಮಿಲಿ ಮ್ಯಾನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಕುದುರೆ ಮುಖಕ್ಕೆ ಬಂದು ಹೋಗಿ ಅಂತ ಪತ್ರ ಬರೆದಿದ್ದಾಳೆ. ನಾನು ಅವಳಿಗೆ ಫ್ಯಾಮಿಲಿ ಮ್ಯಾನ್ ಅಲ್ಲ ಅಂತ ಪತ್ರದಲ್ಲಿ ಬರೆದು ತಿಳಿಸ್ಬಿಡ್ತೀನಿ. ಆಯ್ತು ತಮ್ಮ, ಹೋಗು. ಕಮ್ಲಿ, ಏನೈತೆ? ಯಾಕೆ ಬೇಜಾರಲ್ಲಿದೆಯಾ? ಏನೂ ಇಲ್ಲಕ್ಕ, ಇವತ್ತು ಸೂರ್ಯ ಅವರಿಂದ ಒಂದು ಪತ್ರ ಬಂತು. ಅವರು ಅನಾಥರು ಅಂತ ಗೊತ್ತಾದ್ಮೇಲೆ ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಅಕ್ಕ. ಯಾರು ಅನಾಥರಲ್ಲಮ್ಮ. ಸೂರ್ಯನ ಮನ್ಸಿಗೆ ಬೇಸರ ಆಗದೆ ಇರೋ ಥರ ಪತ್ರ ಬರಿ, ಅವನ ಮನ್ಸಿಗೂ ಖುಷಿ ಆಗುತ್ತೆ. ಸರಿ ಅಕ್ಕ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ ಭಯ, ಕಂಬ್ಲಿ ಜೀವನ ಪೂರ್ತಿ ನನ್ನ ಜೊತೆಗಿರ್ತೀನಿ ಅಂತ ಪತ್ರ ಬರೆದಿದ್ದಾಳೆ. ಪ್ರಾಯದ ಹೆಣ್ಣು ಜೀವನ ಪೂರ್ತಿ ನಿನ್ ಜೊತೆ ಹೆಂಗಿರಕ್ಕಾಗುತ್ತೆ? ಕನ್ಫ್ಯೂಸ್ ಮಾಡಬೇಡ, ಅರ್ಥ ಆಗೋ ಥರ ಹೇಳು. ಅಲ್ಲ ಕಣೋ, ಆ ಹುಡುಗಿ ಬೇರೆ ಯಾರನ್ನಾದ್ರೂ ಮದುವೆ ಆಗಿದ್ರೆ ಜೀವನ ಪೂರ್ತಿ ನಿನ್ ಜೊತೆ ಹೆಂಗಿರಕ್ಕಾಗುತ್ತೆ? ಮತ್ತಿನ್ನೇನು ಮಾಡು ಅಂತೀಯ ಭಯ? ನೀನೊಂದು ಕೆಲಸ ಮಾಡು, ಹಾ, ಅವಳಿಗೊಂದು ಲವ್ ಲೆಟರ್ ಬರಿ. ನೀ ನನ್ನ ಗೆಳತಿನ, ಇಲ್ಲ ಪ್ರೇಯಸಿನ, ಇಲ್ಲ ಶ್ರೀಮತಿನ ಅಂತ ಕಳಿಸ್ಬಿಡು. ಏನ್ ತಮ್ಮ, ಕುದುರೆ ಮುಖಕ್ಕೆ ಹೊಂಟ? ಆನ್ ದಿ ವೇ. ಗೆಳತಿ ಎನ್ನಲಿ, ಶ್ರೀಮತಿ ಎನ್ನಲಿ, ಪ್ರೇಯಸಿ ಎನ್ನಲಿ. ನಾನು ಬೆಂಗಳೂರು ಶಿಫ್ಟ್ ಆಗ್ತಾ ಇದ್ದೀನಿ. ನಾನು ಇಂಟರ್ವ್ಯೂಗೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಏನ್ರಿ, ನೋಡ್ಕೊಂಡು ಹೋಗಕ್ಕಾಗಲ್ವಾ ನಿಮ್ಗೆ? ಸಾರಿ, ಗೊತ್ತಾಗ್ಲಿಲ್ಲ. ಹೋಗಿ. ಮಂಗಳಾರತಿ ತಗೊಳ್ಳಿ. ಆಯ್ತಲ್ಲ, ತಗೊಳ್ರಿ ಮಂಗಳಾರತಿ. ಹಾ. ಪೂಜಾರಿ, ಕುಂಕುಮ ಕೊಡಿ. ತಗೊಳ್ಳಿ. ನೀವ್ಯಾರಿ ನನ್ ಕುಂಕುಮ ಕೊಡಕ್ಕೆ? ಅದು ಪೂಜಾರರು ಈಗ ಇರ್ಲಿಲ್ವಲ್ಲ, ಅದಕ್ಕೆ ತಗೊಳ್ಳಿ ಅಂದೆ. ಮಿಸ್ಟರ್, ನಿಮ್ ಬಿಹೇವಿಯರ್ ಒಂದ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಯಾಕೆ ಸರ್, ಏನಾಯ್ತು? ಏನಿಲ್ಲ ಸರ್, ನಿಮ್ಮ ಮನಸ್ಸಲ್ಲಿ ಏನೋ ಹೇಳ್ಕೊಳಕ್ಕಾಗಿರೋ ನೋವಿದೆ ಅನಿಸ್ತಾ ಇದೆ. ಯಾರ ಹತ್ರ ಆದರೂ ಹೇಳ್ಕೊಳ್ಳಿ. ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಆದರೆ ಪರವಾಗಿಲ್ಲ ಬಿಡಿ. ಚೇ ಹಾಗೇನಿಲ್ಲ ಸರ್.
ಯಾವ ಕಡೆಗೆ? ನೀವಾ ನಿಮ್ಮ ಆಟೋದಲ್ಲಿ ನಾ ಬರಲ್ಲ. ಮೇಡಮ್ ಹಠ ಮಾಡಬೇಡಿ, ಮಳೆ ಜಾಸ್ತಿ ಆಗ್ತಾ ಇದೆ, ನೀವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ. ಪ್ಲೀಸ್ ಮೇಡಮ್, ನಾನು ಅಲ್ಲಿಗೆ ಬಿಟ್ಬಿಟ್ಟು ಬರ್ತೀನಿ. ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಬನ್ನಿ ಮೇಡಮ್. ಮೇಡಮ್ ಈಗ ಪದೇ ಪದೇ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾರನ್ನ ಹುಡ್ಕೊಂಡು ಬಂದ್ರಿ, ಅವ್ರು ಸಿಗದೆ ವಾಪಸ್ ಹೋಗ್ತಾ ಇದ್ದೀರಾ. ಅವ್ರು ಯಾರು ಅಂತ ನನಗೆ ಹೇಳಿದರೆ ನಾನು ಹುಡುಕಿ ನಿಮ್ಮ ಅಡ್ರೆಸ್ಗೆ. ಬೇಡ, ನಿಮ್ಗೆ ಯಾಕೆ ತೊಂದರೆ? ನಾನು ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ಅವಳು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹುಡುಕಿಸ್ತೀನಿ ಅಂತ ಹೇಳಿದಾಳೆ. ನೀವಿನ್ನು ನೋಡಿ. ಸರಿ ಮೇಡಮ್. ಕಾಪಿಡಿ 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 ಗರಂ ಚಾ ಕಡಕ್ ಚಾ ಯಾರ್ಗ ಸರ ಕಾಫಿ ಏನ್ರಿ ಮೇಡಮರೇ? ಚಾ ಏನಾರ ಬೇಕೇನ್ರಿ? ಅಯ್ಯೋ ಕುರಿಯೋಣ ನಿನಗೆ ಕೊಡೋದ ಯಾರು ಮಿಸ್ಸ? ಅಯ್ಯೋ ಈ ಸ್ಕಿಟ್ ಹೇಗಿತ್ತು? ಮೊದಲನೇದಾಗಿ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಸಿನ್ಸಿಯರ್ ಆಗಿ ಅಟೆಂಪ್ಟ್ ಮಾಡಿದ್ದೀರಾ. ವಿಶೇಷವಾಗಿ ನೇತ್ರ ಹೇಳಬೇಕು ಅಂದರೆ ಅವಳು ಹಾಗೆ ಮಾತಾಡುವಾಗ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಾಳೆ, ಆದರೆ ಇಲ್ಲಿ ತುಂಬ ಚೆನ್ನಾಗ ನಮ್ಮ ಮೈಸೂರು ಬೆಂಗಳೂರು ಭಾಷೆ ಗೊತ್ತೇ ಆಗಲಿಲ್ಲ. ನೇತ್ರ ಇಲ್ಲಿ ಅವಳು ಅಲ್ಲ ಅನ್ನೋದು ಗೊತ್ತೇ ಆಗಲಿಲ್ಲ. ಮತ್ತು ತುಂಬ ಇನ್ವಾಲ್ವ್ಮೆಂಟ್ ಇತ್ತು ನೇತ್ರಾಗೆ, ಸದಾನಂದಂಗೂ ಇತ್ತು. ಸದಾನಂದ ನನಗನ್ಸುತ್ತೆ ಇಷ್ಟು ವಾರಗಳಲ್ಲಿ ತುಂಬ ನಿನ್ನ ಪ್ರಯತ್ನ ಫಲಿಸಿರೋದು ಇವತ್ತೇ. ವೆರಿ ನೈಸ್. ಥ್ಯಾಂಕ್ ಯು ಮಾಳ್ವಿಕಮ್ಮ, ಲವ್ಲಿ ಸ್ಟಾರ್. ನೇತ್ರ, ಎಸ್ ಸರ್. ಒಂದು ಆಕ್ಟಿಂಗ್ ಕೋರ್ಸ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಸ್ಟ್ರೈಟ್ ZTV ವೇದಿಕೆ ಜೋಡಿ ನಂಬರ್ 1ಗೆ ಬಂದೆ. ಸೂಪರ್ ಆರ್ಟಿಸ್ಟ್ ಆಗೋದೆ ನೀನು. ಇದನ್ನ ರೀಕ್ರಿಯೇಷನ್ ಮಾಡೋದು ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಅದನ್ನ ನೀವೆಲ್ಲರೂ ಸೇರಿ ರೀಕ್ರಿಯೇಷನ್ ಮಾಡಿ ಮತ್ತೆ ನಮ್ಮ ನೆನಪುಗಳನ್ನ ಮರುಕಳಿಸಿದ್ರಿ. ಸೊ ಹಾಗಾಗಿ ನಮ್ಮ ಕಾಮಿಡಿ ಕಿಲಾಡಿಗಳ ಎಲ್ಲ ಕಿಲಾಡಿಗಳಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಬಂದು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ನಮ್ಮ ವೇದಿಕೆ ಮೇಲೆ. ನೇತ್ರ, ಇದನ್ನ ಮುಂದುವರ್ಸ್ಕೊಂಡು ಹೋಗಿ ನಿಲ್ಲಿಸ್ಬೇಡ ಏನೋ. ನೀನು ಅಷ್ಟೇ ಕಣ, ಅವಳಿಗೆ ಏನು ಸಪೋರ್ಟ್ ಮಾಡ್ತಾ ಇದೀಯ ಹಂಗೆ ಸಪೋರ್ಟ್ ಮಾಡ್ತಾನೆ ಇರು. ಓಕೆ, ಅವಳು ನಮ್ಮ ಜಿ ಆಸ್ತಿಯಾಗಿ ಬೆಳಿಬೇಕು. ಸದಾನಂದ ಅವರ ನಟನೆಯನ್ನು ಮೆಚ್ಚಿ ಅವ್ರಿಗೆ ಫಿದಾಗಿ ಅವರ ಅಭಿಮಾನಿಗಳ ಪರವಾಗಿ ಒಂದು ಆಟೋಗ್ರಾಫ್ ಅನ್ನು ಕೊಡ್ತಾ ಇದ್ದಾರೆ. ಆಟೋಗ್ರಾಫ್ ಪ್ಲೀಸ್ ಸದಾನಂದ ಅವರೇ. ಏನಾರ ಅಗ್ರಿಮೆಂಟ್ ಆಗಿರ್ಬೋದು ನೋಡೋದ. ಆಟೋಗ್ರಾಫ್ ಅಮ್ಮ. ಸದಾ ನನಗೋಸ್ಕರ ಆಟೋಗ್ರಾಫ್ ಸೈನ್ ಹಾಕಿದ್ದಾರೆ ನೋಡಿ, ಎಲ್ಲ ನೋಡ್ಕೊಬಿಡಿ. ಸೈನ್ ಹಾಕಿದ್ದಾರೆ ಸದಾನಂದ. ಇದು ಏನಕ್ಕೆ ಸೈನ್ ಹಾಕ್ತಾರೆ? ಒಂದು ಒಪ್ಪಂದಕ್ಕೆ ಸೈನ್ ಹಾಕ್ತಾರೆ. ನಾನೆಲ್ಲ ಒಪ್ಕೊಂಡಿದ್ದೀನಿ, ಇದ್ರ ಮೇಲೆ ಎರಡನೇ ಮಾತಿಲ್ಲ, ಅದಕ್ಕಲ್ವಾ ಸೈನ್ ಹಾಕೋದು. ಇದರಲ್ಲಿ ಏನಿದೆ ಅನ್ನೋದನ್ನ ಜಗತ್ತು ಗೊತ್ತಾಗಬೇಕು. ಇದರಲ್ಲಿರೋ ವಿಷಯ ಏನಪ್ಪಾ ಅಂತಂದ್ರೆ, ಸದಾನಂದ ಆದ ನಾನು ಇವರನ್ನು ತುಂಬಾ ಪ್ರೀತಿಸುತ್ತೇನೆ. ಇವಳೆಂದರೆ ನನ್ನ ಜೀವ ಮಹಾ ಸಂಗಮದಲ್ಲಿ. ಶ್ವೇತು, ಇದೇನೋ ತಪ್ಪು ಬರ್ದಿದ್ದಾರೆ ನೀನೋದ. ನಾನು ಇವರನ್ನು ತುಂಬಾ ಪ್ರೀತಿಸುತ್ತೇನೆ, ಇವಳೆಂದರೆ ನನ್ನ ಜೀವ. ಮಹಾಸಂಗಮದಲ್ಲಿ ಇವಳನ್ನು ನೋಡಿದ ಮೇಲೆ ನನ್ನ ಹೃದಯದಲ್ಲಿ ಪ್ರೀತಿ ಉಗಮವಾಗಿದೆ. ಹೆಂಡತಿ ಅನುಮತಿ ಮೇರೆಗೆ ನಾನು ಸಂಜನಾಳನ್ನ ಮದುವೆ ಆಗುತ್ತಿದ್ದೇನೆ. ಇಲ್ಲವೆಂದರೆ ಅನುಮತಿ ಮೇರೆಗೆ ಅವರಿಗೆ 5 ಕೋಟಿ ಪರಿಹಾರ ನೀಡುತ್ತೇನೆ. ಕೋಟಿ ಜೀವನಾಂಶನ. ಆಮೇಲೆ ಸದಾ ನಿಮ್ಮ ಹೃದಯದಲ್ಲಿ ಸದಾನಂದ. ಅಯ್ಯಲೇ
ಸದಾ ನನಗೊಂದು 50 ಲಕ್ಷ ಯಾರಾದ್ರೂ ಕೊಟ್ಬಿಡಿ, ಬೆಂಗಳೂರೇ ಬಿಡ್ತೀನಿ. ಅವೆಲ್ಲ ಇಲ್ಲ ಕಣೋ. ಏನ್ ನಾಟಕ ಆಡ್ಬೇಡ ನೀನು. ಹಿಂದೆ ಮುಂದೆ ನೋಡ್ದೆ. ಆಕ್ಚುಲಿ ಸಂಜನಾ ಎಷ್ಟು ಖುಷಿ ಆಗ್ತಿದೆ ಇವ್ರ ಜೊತೆ ಈ ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡಿದ್ದು. ಜೊತೆಗೆ ಇವ್ರ ಮೇಲೆ ಎಷ್ಟು ಲವ್ ಇದೆ ನಿಮ್ಗೆ. ಬರ್ತಿದ್ದಾಗೆ ಕೆನ್ನೆಲ್ಲ ಹಿಂಡಿದ್ರು, ಹಿಂಗೆಲ್ಲ ಮಾಡಿದ್ರು. ಹಂಗ್ ಮಾಡ್ಬೇಡಿ ದಯವಿಟ್ಟು. ನನ್ನನ್ನ ಮೆಲ್ಲಗೆ ಉಪಯೋಗಿಸಿ. ಸೈನ್ ಮಾಡಕ್ಕೂ ಮುಂಚೆನೆ ಇರ್ಬೇಕಾಗಿತ್ತು ಕಣ ಈ ಬುದ್ಧಿ. 5 ಕೋಟಿ ಕೊಡ್ಬೇಕಾಗತ್ತೆ ಅಂತ ನಾಟಕ ಆಡ್ತೀಯ. ನಾಟಕ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಂತೆ. ಏನ್ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಕ್ ನೀನೇನ್ ಮೈಸೂರು ಸ್ಯಾಂಡ್ಲ್ ಸೋಪೇನೋ ನೀನು? ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಂತ. ನೇತ್ರ ಇವತ್ತು ಇತ್ಯರ್ಥ ಆಗ್ಬಿಡ್ಲಿ. ಹೇಳಿ ಸಂಜನಾ. ಸೊ ಮಹಾಸಂಗಮನ ಆದ್ಮೇಲೆ ಇದೇನು ಸೆಕೆಂಡ್ ಟೈಮ್ ಅಲ್ಲ ಅವ್ರನ್ನ ಮೀಟ್ ಮಾಡ್ತಿರೋದು, ಫಸ್ಟ್ ಟೈಮ್ ಮಹಾಸಂಗಮ. ಅದ್ರ ಮಧ್ಯೆ ತುಂಬಾ ಸಲ ನಾವು ಭೇಟಿ ಆಗ್ತಾನೆ ಇದ್ವಿ. ಭೇಟಿ ಆಗ್ತಾನೆ ಇದ್ವಿ. ಸೀಕ್ರೆಟ್ ಭೇಟಿಗಳು ಬೇರೆ. ಹೌದು, ಸುಮ್ಮನೆ ಇರೇ, ನಿಜ ಅನ್ಕೊಂತಾರೆ. ಹೇಳಿ ಬಿಡು. ಸೊ ಲಾಸ್ಟ್ ಟೈಮು ನಾನು ಬರ್ಬೇಕಿತ್ತು, ಇವರೇ ಬರ್ಬೇಡಿ ಪ್ಲೀಸ್, ಬರ್ಬೇಡಿ ಅಂತ ನಿನ್ ಜನ್ಮಕ್ಕೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕೆ ನಾನು ಬರ್ಲಿಲ್ಲ. ಈ ಸಲ ಇವ್ರಿಗೆ ಗೊತ್ತಿಲ್ಲದೆ ಬಂದ್ಬಿಟ್ಟೆ ನಾನು. ಇವರು ನಿಮ್ಗೆ ಜಿಮ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಅಥವಾ ರಿಹರ್ಸಲ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಮಧ್ಯದಲ್ಲಿ ನನ್ನ ಮೀಟ್ ಮಾಡಕ್ ಬರೋರು. ನಮ್ಮ ಮನೆ ಹತ್ರ ಸಮ್ಟೈಮ್ಸ್ ನಮ್ಮ ಮನೆ ಟೆರೆಸ್ಗೆ ಬರೋರು. ನಾವಲ್ಲಿ ಕುತ್ಕೊಂಡು ಮಾತಾಡ್ತೀವಿ, ಕ್ಯಾಂಡಲ್ ಲೈಟ್ ಮೂನ್ ಲೈಟ್ ಡಿನ್ನರ್ ಲೈಟ್. ವಾವ್. ಅಲ್ಲೇನೋ PCR ಏನೋ ಹೇಳ್ತಾ ಇದ್ದಾರೆ. ಸಾಂಗ್ ಇರ್ಲಿಲ್ವಾ? ಸ್ಕಿಟ್ಟಲ್ ಕೇಳ ಹಾಕ್ಸ್ಕೊಂಡಿರೋದ ಸಾಂಗ್ ಇರ್ಲಿಲ್ವಂತೆ. ಸಂಜನನ್ ಜೊತೆ ಡ್ಯಾನ್ಸ್ ಬೇಕೇ ಬೇಕು ಅಂತ ಅವ್ನು ಹಾಕ್ಸ್ಕೊಂಡಿರೋದು. ಡಯಾನಾ ಸಾಂಗು. ಏನಾಗಿತ್ತಿ ಕೆಟ್ಟ ಬ್ಯಾನಿ? ಸುಮ್ಮನೆ ಹೋದ್ವಾರ ಕುರಿ ಸರ್ ಹೇಳಿದ್ರೆ ನಾನು ನಂಬ್ಲಿಲ್ಲ. ನನ್ ಗಂಡ ಬಾಳ ಚಲೋ ಅಂತ ನಾನು ದೊಡ್ಡ ಬಿಡಪ್ ಕೊಟ್ಟಲ್ಲ. ನಿನಗೇನಾಗಿತ್ತು? ನಿನಗ ಕುರಿ ಆ ಸಜ್ಜಾ ಮೇಲೆ ಫೋನ್ ಇದ್ದಿದ್ದು ಸದಂದೆ ಮಾಡ್ಬೇಕ. ಇನ್ನೊಂದು ವಿಚಾರ, ಎಸ್ ಏರ್ಪೋರ್ಟ್ ಅಲ್ಲಿ ತಮಟೆ ಓಡ್ಕೊಂಡು ಸಂಜನಾಗೋಸ್ಕರ ಸಾಂಗ್ ಎಲ್ಲ ಆಡಿದಾನೆ. ಹೋಟೆಲ್ ಅಲ್ಲ, ಏರ್ಪೋರ್ಟ್ ರೋಡ್ ಅಲ್ಲಿ. ಅವತ್ತು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಇವ್ರನ್ನೆಲ್ಲ ಪ್ರ್ಯಾಂಕ್ ಮಾಡ್ಬಿಟ್ರಿ ನೀವೆಲ್ಲರೂ ಅಂತ ತುಂಬಾ ಅಪ್ಸೆಟ್ ಆಗಿದ್ರು. ನನಗೆ ಕಾಲ್ ಮಾಡಿದ್ರು, ನಾನು ಬನ್ನಿ ಸಮಾಧಾನ ಮಾಡ್ತೀನಿ ಅಂದೆ. ಅದಕ್ಕೆ ಇವರು ಬನ್ನಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಕರ್ಕೊಂಡೋದ್ರು ಏರ್ಪೋರ್ಟ್ ರೋಡ್ಗೆ. ಆಮೇಲೆ ಹೋಗ್ತಾ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಸೈಡ್ಗೆ ಹಾಕಿದ್ರು ಗಾಡಿನ. ಸರ್ವಿಸ್ ರೋಡ್ ಅಲ್ಲಿ ಒಂದ್ ನಿಮಿಷ ಇರಿ ಅನ್ಬಿಟ್ಟು ಅಯ್ಯೋ ಆಮೇಲೆ ಹಿಂದೆ ಹೋದ್ರು. ಹಿಂದೆ ಅಂದ್ರೆ ಕಾರ್ ಹಂಗೇಳಿ ಮತ್ತೆ ಆಮೇಲೆ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಕೇಳೋದಕ್ಕೆ. ಆಮೇಲೆ ಕಾರಿಂದ ಇಳಿದ್ಬಿಟ್ಟು ಡಿಕ್ಕಿ ತೆಗ್ದು ಅಲ್ಲಿಂದ ಒಂದ್ ನಿಮಿಷ ಇರಿ. ನಿನ್ ಜನ್ಮಕ್ಕೆ ಹೀಗೆ ತಮಟೆ ತೆಗ್ದು ನನ್ಗೋಸ್ಕರ ಹಾಡೆಲ್ಲ ಹಾಡ್ಕೊಂಡು ಡಾನ್ಸ್ ಎಲ್ಲ ಮಾಡ್ತಾ ಇದ್ರು. ಒಂದ್ ನಿಮಿಷ ನಿನ್ ಮಕ್ಕೆ ಹೇಳಿ ಹೀಗೆ ಹೇಳಿ. ಆಮೇಲೆ ಕಾಪ್ಸ್ ಬಂದ್ಬಿಟ್ರು. ಅಯ್ಯಯ್ಯೋ. ಆಮೇಲೆ ನೀವ್ ಇಳಿಬೇಡಿ ಆಯ್ತಾ ಹೊರಗಡೆ, ನಾನೇ ಹೆಂಗಾದ್ರೂ ಹ್ಯಾಂಡಲ್ ಮಾಡಿ ಕಳಿಸ್ಬಿಡ್ತೀನಿ ಅಂತ ಹೋಗಿ ಅವ್ರ ಹತ್ರ ಮಾತಾಡೋದು. ಏನ್ ಮಾತಾಡೋದು ಗೊತ್ತಿಲ್ಲ. ಎಲ್ಲ ಉಗಿಯೋದು ಗೊತ್ತಾಯ್ತೈತೆ. ಈಗ ಔಸ್ಕೊಟ್ಟು ಆಮೇಲೆ ಅಲ್ಲಿಂದ ಏರ್ಪೋರ್ಟ್ ಹೋಗಿ ಅಲ್ಲಿ ಕ್ಯಾಫೆಟೇರಿಯಲ್ಲಿ ಕುತ್ಕೊಂಡು ಹೊರಗಡೆ ಕಾಫಿ ಕುಡ್ಕೊಂಡು ವಾಪಸ್ ನನ್ನ ಮನೆಗೆ ಬಿಟ್ಟು ಬೆಳಗಿನ ಜಾವ. ಅವತ್ತು ನಿಮ್ಮ ಹತ್ರ ಈವೆಂಟ್ ಇದೆ, ಸ್ಕಿಟ್ ಮಾಡಕ್ ಹೋಗ್ತಿದೀನಿ ಅಂತ ಸುಳ್ಳು ಹೇಳಿದ್ರು. ಇನ್ನೊಂದೇನ್ ಹೇಳಿದ್ರು ಗೊತ್ತಾ? ಅವ್ರಿಗೆ ನಿಮ್ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗಿದ್ಯಂತೆ. ಮದ್ವೆ ಆಯ್ತು, ಒಂದ್ ಮಗುನೂ ಆಯ್ತು, ಅಷ್ಟೇನ್ ಇಂಟ್ರೆಸ್ಟ್ ಇಲ್ಲ. ನಾನೇ ಕೇಳ್ತಿದ್ದೆ, ಅಯ್ಯೋ ಮನೆಗೆ ಹೋಗ್ರಿ, ಟೈಮ್ ಆಯ್ತು, ನಿಮ್ ಮನೇಲಿ ಕೇಳಲ್ವಾ ಅಂತ. ಗೊತ್ತಾಗಲ್ಲ ಬಿಡು, ಇಂಟ್ರೆಸ್ಟ್ ಹೊಟ್ಟೋಗಿದೆ ನನ್ಗೆ. ಅರ್ಥ ಮಾಡ್ಕೋತಾರೆ, ಸ್ಕಿಟ್ ಇರುತ್ತೆ, ಅದು ಇದು ಸುಳ್ಳು ಹೇಳ್ಬಿಟ್ಟು ಬರೋರು. ಇನ್ನೂ ಏನೇನ್ ನಡೆಯುತ್ತೆಲ್ಲ ಹೇಳ್ರಿ. ಅದೆಲ್ಲ ಹೇಳಕ್ಕಾಗಲ್ಲ. ಹೇಳಕ್ಕಾಗ್ಲಾರ್ದಂತ ನಡೆದಿದೆ. ಅದೆಲ್ಲ ಹೇಳಕ್ಕಾಗಲ್ಲ. ಎಷ್ಟು ಹೇಳ್ಬೇಕು ಅಷ್ಟು ತಿಳಿಸಿ. ನನ್ನ ತಾಯಿ ನಾನು ಆಡ್ದವ. ಹೇಳಕ್ಕಾಗಲ್ಲ. ತಮಟೆ ತಂದು ಆಡಿದ್ರು ಆಡ್ದ. ಅದನ್ನು ತಂದು ಇಟ್ಕೊಂಡಿದಾರಂತೆ ಸೈಡಲ್ಲಿ. ಅಲ್ಲಿ ನೋಡಿ ತಮಟೆ. ತಗೋ ಆಡ. ನನ್ ಡ್ರೆಸ್ ಹೆಸರೇನು ಅಂತ ನೀವೇ ತಾನೇ ಕೊಡ್ಸಿದ್ದನ್ನ ನಂಗೆ. ನೀವೇ ತಾನೇ ಸೆಲೆಕ್ಟ್ ಮಾಡಿದ್ದು. ಸೀರೆ ಕೊಡ್ಸಂಗಿಲ್ಲ ಅವ್ರಿಗೆ. ಇಟ್ಟಿಟ ಡ್ರೆಸ್ ಕೊಡ್ಸಿ ನೀನು. ಕೊಡ್ಸಿದ್ಯಾ? ಚಿಕ್ಕ ಡ್ರೆಸ್ ಕೊಡ್ಸಿದ್ಯಾ? ದೊಡ್ಡವ್ರ ಡ್ರೆಸ್ ಅಲ್ವೇನೋ ಕೊಡ್ಸೋದು? ನಾವು ಬಡವರು ಸರ್, ನಮ್ಮ ಯೋಗ್ಯತೆ ಎಷ್ಟೈತೆ ಅಷ್ಟು ಕೊಡ್ತೀವಿ. ಒಪ್ಕೊಂಡೆ ತಾನೇ? ನೀವೇ ಕೊಡ್ತಿರೋದು ಅಂತ ಒಪ್ಕೊಂಡೆ. ಕೇಳಿಸ್ಕೊಂಡ್ರಾ? ಇಲ್ಲೇ ಇರ ನೀನು. ಇಲ್ಲ ಏನಿಲ್ಲ, ಸುಮ್ಮನೆ ಕಾಮಿಡಿ ಮಾಡ್ತಾರೋದು ಅಲ್ವಾ? ಯಾರು? ನೀವೇ. ನಾನೇನ್ ಕಾಮಿಡಿ ಮಾಡಿ ಸುಮ್ನೆ ಇವಾಗ ಏನೋ ಐಸ್ ಹಾಕೋದಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ಡಾನ್ಸ್ ಮಾಡಿದ್ರು ತಾನೆ ನಿಮ್ ಜೊತೆ, ಅದನ್ನ ನೇತ್ರ ನೋಡಿಲ್ಲ. ಸೊ ಹಾಗಾಗಿ ಅಲ್ಲಿ ಕೊಟ್ರು. ಡಯಾನಾ ಡಾನ್ಸು ಈಗ ವೇದಿಕೆ ಮೇಲೆ ಆಗತ್ತೆ. ಕುರಿ ಮೈಕ್ ಇಟ್ಕೊಂಡಿರ್ತೀನಿ. ಸುಬ್ಲಕ್ಷ್ಮಿ, ನೀ ಮನಸ್ಸು ಗಟ್ಟಿ ಮಾಡ್ಕೋ. ಅವ್ರು ಏನೇನ್ ಮ್ಯೂಸಿಕ್.
ಇಲ್ಲ ಇಲ್ಲ ಅನ್ನೋ ಭಯ ಇಲ್ಲ ಅನ್ನೋ. ಅಬ್ಸರ್ವ್ ಮಾಡಿದ್ರ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಯಾವ ತರ ಡಾನ್ಸ್ ಮಾಡ್ತಿದ್ರು ಅಂತ ನೋಡಿದ್ರ ನೀವು? ಅದೊಂದು ಆಕ್ಷನ್ ನಾನು 10 ಕೋಟಿ ಕೊಡ್ತೀನಿ ಕಣ. ಒಂದು ಸಾಂಗ್ ಹಾಕಮ್ಮ. ಅಯ್ಯೋ ಅಯ್ಯೋ ಹಾ ಹೋಗೋಬ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕುರಿ. ಇದು ಎಷ್ಟಿದೆ ಇದು? ಏನು ನಾನು ಮಾಡ್ಕೊಳ್ತೀನಿ ಹೋಗಿ. ಎಷ್ಟು 7 ಇದೆ ಅಲ್ಲ? ಹೇಳು. ನೀವು ಮಾಡ್ತಾ ಹುಷಾರು, ಹುಡುಗರು ಸರಿ ಇಲ್ಲ, ಈ ಕಡೆ ಬರಕ್ ಹೋಗ್ಬೇಡ. ಬಾ ಬಾ ಬಾ. ನಾನು ಹೇಳಿದ್ನಲ್ಲ ಆ ಅಡ್ರೆಸ್ ಕರೆಕ್ಟಾಗಿ ಬಂದ್ಬಿಡಮ್ಮ. ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಈ ಒಂದು ಆಕ್ಟ್ ಅಲ್ಲಿ ಸಂಜನಾ ಅವರು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸಂಜನಾ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ, ನಾನು ಸದಾನಂದ. ನಾನು ನೇತ್ರಾವತಿ. ಜೋಡಿ ನಂಬರ್ 1 ಶೋ ಅಲ್ಲಿ ನಮ್ಮ ಜೋಡಿನ ನೀವು ಗೆಲ್ಲಿಸ್ಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. SANE ಅಂತ ಟೈಪ್ ಮಾಡಿ 57575ಗೆ SMS ಮಾಡ್ರಿ. ಹೋಲ್ಡ್ ಮಾಡೋದು ಮರಿಬೇಡ್ರಿಪ್ಪ. ಪ್ಲೀಸ್ ನಮಗೆ ವೋಟ್ ಮಾಡ್ರಿ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಶ್ವೇತು, ನನ್ ಟೈಮ್ ಖರಾಬ್ ಆಗಿದೆ ಕಣ್ರಿ. ಟೈಮ್ ಸರಿ ಇಲ್ದಾಗ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತ ಇದಾರೆ ಶ್ವೇತು. ಯಾಕುರಿ ಅಂತದ್ ಏನಾಯ್ತ್ರಿ ಕುರಿ? ಇದು ಮುಂಗಾರು ಮಳೆ ಡೈಲಾಗು ಶ್ವೇತು. ಆಗ್ಲೂ ಇಟ್ಟು ಈಗ್ಲೂ ಎಲ್ರೂ ಮನ್ಸಲ್ಲೂ ಮುಂಗಾರು ಮಳೆ ಓಡ್ತಾನೆ ಇದೆ ಓಡ್ತಾನೆ ಇದೆ ಓಡ್ತಾನೆ ಇದೆ ಶ್ವೇತು. ಈಗ ಈ ಚಿತ್ರವನ್ನ ಮರು ಸೃಷ್ಟಿ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಸಾಫ್ಟ್ವೇರ್ ಸಂತರು ವಿದ್ಯಾ ಅಂಡ್ ಗಣೇಶ್. ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ಫೇವರಿಟ್ ರೇಡಿಯೋ ಸ್ಟೇಷನ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ನಿಮ್ಮ ಕೋರಿಕೆಗೆ ಕಾಲ್ ಮಾಡಿ 989801ಗೆ. ನಿಮ್ಗೆ ಇಷ್ಟವಾಗಿರೋ ಸಾಂಗ್ ನ ಪ್ಲೇ ಮಾಡ್ತೀನಿ. ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹೂಸ್ ಆನ್ ದ ಲೈನ್? ಹೆಸರಲ್ಲೇನಿದೆ ರೀ, ಹುಡುಗಿನ ನೋಡಿ ಹಳ್ಳಕ್ ಬೀಳ್ತಾರಂತೆ. ನಾನ್ ನೋಡಿದ್ರೆ ಮೋರಿಗೆ ಬಿದ್ದಿದ್ದೀನಿ. ಅದ್ರಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಹುಡುಗಿ ಎಷ್ಟು ಸಖತ್ತಾಗಿದ್ಲು ಅಂತ. ಸುಮ್ಮನೆ ಇದ್ದಿದ್ರು ಚೆನ್ನಾಗಿರ್ತಿತ್ತು, ಆದ್ರೆ ನಮ್ಮ ಹುಡುಗಿ ಕೈ ಹಿಡಿದು ಮೇಲೆ ಕೆತ್ಬಿಟ್ಲು. ಆವಾಗಿಂದ ಸ್ವಲ್ಪ ಲೂಸ್ ಆಗಿಬಿಟ್ಟಿದ್ದೀನಿ. ನಾನು ಸರಿಯಾಗಕ್ಕೆ ಏನಾದರೂ ಒಂದು ಸಾಂಗ್ ಹಾಕ್ತೀರಾ? ಓಕೆ, ಪ್ರೀತಮ್ನ ಕೈ ಹಿಡಿದು ಎತ್ತಿದ ಹುಡುಗಿ ನೀನ್ ಎಲ್ಲಿದ್ರು ಪ್ಲೀಸ್ ಮೀಟ್ ಹಿಮ್. ಆಲ್ ದಿ ಬೆಸ್ಟ್ ಪ್ರೀತಮ್. ಅ ಬ್ಯೂಟಿಫುಲ್ ಟ್ರ್ಯಾಕ್ ಫಾರ್ ಪ್ರೀತಮ್ಸ್ ಲವ್ ಅಂಡ್ ಹಿಸ್ ಕನ್ಫ್ಯೂಷನ್. ಅಯ್ಯಯ್ಯೋ ಮುಖ ಎಲ್ಲ ಕೆಸರಾಯ್ತಲ್ರಿ, ತಗೊಳ್ಳಿ ಒರ್ಸ್ಕೊಳ್ಳಿ. ರೇ ನಿಲ್ರೇ ರೇ. ಆ ಕ್ಲಿಪ್ಸ್ ತೋರಿಸ್ತೀರಾ? ಅಲ್ಲ, ನೀವು ನೋಡಕ್ಕೆ ಇಷ್ಟು ಚೆನ್ನಾಗಿದ್ದೀರಾ, ನಿಮ್ಮ ಟೇಸ್ಟ್ ಇಷ್ಟು ಡಬ್ಬ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೂ ದ ಹೆಲ್ ಆರ್ ಯು? ಏನ್ರಿ ನಿಮ್ ಪ್ರಾಬ್ಲಮ್ಮು? ಅಲ್ಲ, ನಿಮ್ಮನ್ನ ನೋಡಿ ಹಳ್ಳಕ್ಕೆ ಬಿದ್ದಂಥ ಪಾಪಿ ನಾನು. ನನ್ನ ನಾಯಿ ಪಾಡ್ಗೆ ಇದೊಂದೇ ಸಾಕ್ಷಿ. ಓ ಮೈ ಗಾಡ್, ಓ ಮೈ ಗಾಡ್, ಅದ್ ನೀವೇನಾ? FM ಸಾಂಗ್, ಮುಖಕ್ಕೆ ಹೆಸರು. ಓಹ್ ಗಾಡ್, ನಾನು ನಿಮ್ಮನ್ನ ಮತ್ತೆ ಸಿಗ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ನಾನು ಅಂದ್ಕೊಂಡಿರ್ಲಿಲ್ಲ ನೀವು ಸಿಗ್ತೀರಾ ಅಂತ. ಏನು ಲಕ್ಕಿ ಅಲ್ವಾ. ಬೇಡ ಬೇಡ ಅಂದ್ರು ಪದೇ ಪದೇ ಮೀಟ್ ಆಗ್ತಿದ್ದೀವಿ ಅಂತಂದ್ರೆ ಮಿಸ್ ಇಲ್ಲದೆ ಮದುವೆ ಆಗತ್ತೆ ರೀ. ಲೈಟಾಗಿ ಲವ್ ಆಗಿದೆ, ತಡ ಮಾಡೋದು ಬೇಡ, ಮದುವೆ ಆಗ್ಬಿಡೋಣ. ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ ತಲೆಯಲ್ಲಿ ಬ್ರೇನ್ ಇದೆಯಾ ಅಥವಾ ಎಲ್ಲಾದ್ರೂ ಬಿದ್ದು ಹೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ. ಬ್ರೈನ್ ಇದ್ದಿದ್ರೆ ಗಣೇಶ ವಿದ್ಯಾನ ಮದುವೆನೇ ಆಗ್ತಾ ಇರ್ಲಿಲ್ಲ. ಏನಂದ್ರಿ? ಏನೂ ಇಲ್ಲ, ಮುಂದುವರ್ಸಿ. ಹೀಗೆ ಲೂಸ್ ಲೂಸರ್ ಓಡಾಡ್ಕೊಂಡಿದ್ರೆ ಸಕ್ಕದಾಗಿ ಒದೆ ಬೀಳುತ್ತೆ. ಗಾಟ್ ಇಟ್? ಓಕೆ, ಇನ್ಯಾವತ್ತು ನಿಮ್ಮನ್ನ ಹುಡ್ಕಲ್ಲ. ಅಪ್ಪಿ ತಪ್ಪಿ ನನ್ನ ಕಣ್ಣೆದ್ರು ಕಾಣಿಸ್ಕೊಂಡ್ರೆ ತಾಳಿ ಕಟ್ಬಿಡ್ತೀನಿ.
ನಮ್ಮ ಹುಟ್ಟೋ ಮೊಮ್ಮಕ್ಕಳ ಹೆಸರು ಪ್ರೀತಮ್ ಮತ್ತೆ ನಂದಿನಿ, ಓಕೆನಾ? ಯು ಇಡಿಯಟ್, ಹೋಗ್ರಿ ಸುಮ್ಮನೆ. ಹೋಗ್ರಿ ರೀ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು. ಅನಿಸುತ್ತಿದೆ ಯಾಕೋ ಎಂದು ನಂದಿನಿಯ ನನ್ನವಳೆಂದು. ಹೇ ಪ್ರೀತು, ಖುಷಿ ಆಯ್ತು ನೀ ಬಂದಿದ್ದು. ಬಾ, ನನ್ನ ಮಗಳನ್ನ ಪರಿಚಯ ಮಾಡಿಸ್ತೀನಿ. ಇವಳೆ ನನ್ನ ಮಗಳು ನಂದಿನಿ. ಆಂಟಿ, ನಿಮಗೆ ಮಗಳಿದ್ದಾಳ? ಆ್ಯಕ್ಚುಲಿ ಅವಳೇ ನಿಮ್ಮ ತಾಯಿ ಥರ ಇದ್ದಾಳೆ. ಪ್ರೀತು, ನಂದಿನಿ ಚಿಕ್ಕ ವಯಸ್ಸಲ್ಲಿದ್ದಾಗ ಇವನನ್ನು ನೋಡಿದ್ದು. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಚಿಕ್ಕವನಿದ್ದಾಗ ಚಡ್ಡಿನೇ ಹಾಕೋತಿರ್ಲಿಲ್ಲ. ಅಮ್ಮ, ಇವಾಗೇನು ಹಾಗೆ ಬರಬೇಕಾ? ಪ್ರೀತು, ತಲಹಟೆ ಮಾಡಬೇಡ, ಹೋಗಿ ಬಟ್ಟೆ ಹಾಕೊಂಡು ಬಾ. ಬಟ್ಟೆ ಹಾಕ್ಕೊಂಡಿದ್ದೀನಿ. ನನ್ನ ಮಗ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ, ಹೋಗೋ. ನೀ ಬಾರೆ, ಸೀರೆ ತಾರೆ. ಏನ್ರಿ ಮತ್ತೆ ಇಲ್ಲಿ ಮೀಟ್ ಆಗ್ತಾ ಇದ್ದೀವಿ? ಬೆಳಗ್ಗೆ ಮಾರ್ಕೆಟಲ್ಲಿ ಸಿಕ್ಕಿದಾಗ ಏನೋ ಅಂದಂಗಿತ್ತು, ಇನ್ನೊಂದ್ಸರಿ ಸಿಕ್ಕಿದಾಗ ತಾಳಿ ಕಟ್ತೀನಿ ಅಂತ ಹೇಳ್ದಂಗಿತ್ತು. ಓಹೋ, ನೀವು ವಿಷಯಕ್ಕೆ ಬಂದ್ರಿ, ಕುತ್ಕೊಳ್ರಿ. ಏನೋ ಒಂದು ಡಿಸೈಡ್ ಮಾಡೋಣ, ಮದುವೆಗೋಣ. ಇಲ್ಲ, ನಾನೆಲ್ಲ ಡಿಸೈಡ್ ಮಾಡೋದು, ನಮ್ಮ ತಂದೆ. ಅವ್ರನ್ನ ಒಪ್ಸಿ ನಾನು ರೆಡಿ. ತಂದೆ? ಯು ಮೀನ್ ಮಾವ? ಎಲ್ಲಿದ್ದಾರೆ? ಎಷ್ಟು ಸರ್ತಿ ಹೇಳಬೇಕು ನಿಂಗೆ, ಎಷ್ಟು ಸರ್ತಿ ಹೇಳಬೇಕು ಅಂತ? ಇನ್ನೊಂದು ಸಲ ಗಾರ್ಡನಲ್ಲಿ ಒಣ ಉಲ್ಕೊಂಡ್ರೆ ಶೂಟ್ ಮಾಡ್ತೀನಿ. ಔಟ್, ಗೆಟ್ ಔಟ್. ಎಸ್, ಸಿಟ್ಟು ಬಂದುಬಿಡುತ್ತೆ ನನಗೆ. ಮನುಷ್ಯ ಅಂದಮೇಲೆ ಡಿಸಿಪ್ಲಿನ್ ಇರಬೇಕು, ಜೀವನದಲ್ಲಿ ಒಂದು ಗೋಲ್ ಇರಬೇಕು. ಮನುಷ್ಯ ಅಡ್ವೆಂಚರಸ್ ಆಗಿಲ್ಲದೆ ಹೋದರೆ ಹತ್ರನೂ ಸೇರಿಸಲ್ಲ ನಾನು. ಅಂಕಲ್, ನಾನು ಸ್ವಲ್ಪ ನಿಮ್ಮ ಥರನೇ. ಗುಡ್, ಐ ಲೈಕ್ ಯು. ಅಂಕಲ್, ಯು ಲೈಕ್ ಮೀ? ಅನಿಸುತ್ತೆ. ಅಂಕಲ್, ನೀವು ತುಂಬ ಒಳ್ಳೆಯವರಾಗ್ಬಿಟ್ರಿ. ಅಕಸ್ಮಾತ್ ಇದೇ ಖುಷಿಲಿ ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತಂದ್ರೂ ನೀವು ಒಪ್ತೀರಾ ಅನ್ಸುತ್ತಲ್ವಾ? ನೋ ಪ್ರಾಬ್ಲಮ್. ಅಂಕಲ್, ನೀವು ಯಾಕೋ ತುಂಬಾ ಗ್ರೇಟ್ ಆಗಿಬಿಟ್ರಿ. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪ, ಮಗಳೇ, ಅಪ್ಪ ಬಂದ್ಯಾ? ಮಿಷನ್ ಹಾಕೊಳ್ಳಿಯಪ್ಪ. ಏನಪ್ಪ ಮರ್ತೋಗಿದ್ದೀರಾ? ಸಾರಿ, ಒಂಚೂರು ಕಿವಿ ಕೇಳಿಸಲ್ಲ. ಚೂರು ಕೇಳಿಸಲ್ವಾ ಅಥವಾ ಒಂಚೂರು ಕೇಳಿಸಲ್ವಾ? ರೀ, ಏನೋ ಇವನ್ ಯಾರು ಗೊತ್ತಾ? ನಮ್ ಕಮಲನ್ ಮಗ. ವಾಟ್? ಕಮಲನ್ ಮಗನ? ಹೇ ಯಂಗ್ ಮ್ಯಾನ್, ಬಬ್ಲಿ ಮತ್ತೆ ನನ್ನ ಮದುವೆ ಮಾಡಿಸಿದ್ದು ನಿಮ್ಮಮ್ಮನೇ. ಇವತ್ತು ನನ್ನ ಮಗಳು ಮದುವೆಗೂ ಮುಂಚಿತವಾಗೇ ಬಂದ್ಬಿಟ್ಟಿದ್ದಾರೆ ನೋಡಿ. ಮದುವೆನಾ? ನನ್ನ ಮಗಳು ನಂದಿನಿ, ಮೈ ಡಾಟರ್ಸ್ ವೆಡ್ಡಿಂಗ್. ದೇವದಾಸ, ಏ ದೇವದಾಸ, ನಿಂತರ ಒಬ್ಬಂಟಿ ಆಗಿಬಿಟ್ಟೆ ನಾನು. ಒಂದೊಳ್ಳೆ ಕನಸು ಬಿದ್ದಿತ್ತು, ನನ್ಸಾಗೋ ಟೈಮ್ಗೆ ಹುಡುಗಿ ಅಪ್ಪ ಬಂದು ಎಬ್ಸ್ಬಿಟ್ರು. ಇನ್ಮೇಲೆ ಡೈಲಿ ಇದೇ ಥರ ಟೈಟ್ ಆಗಬೇಕಂಡ್ರಿ. ನೀವು ಕುಡ್ದಾಗ ಎದ್ವಾತದು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ನಾನು ಕುಡ್ದಿಲ್ಲ ರೀ, ನೀವಲ್ಲ ರೀ, ನಾನು ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯಿತು, ಹೋಗೋಣ. ರೀ, ಈ ತಂಪ ಟೈಮಲ್ಲಿ ಯಾಕ್ರಿ ಟೈಮ್ ಬಗ್ಗೆ ಮಾತಾಡ್ತೀರಾ? ಟೈಮ್ ಅಂದರೆ ಪಕ್ಕ 420. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನೀವು ನನಗೆ ಸಿಗ್ತೀರಾ. ನನಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ.
ನೀವು ನನ್ನ ಗಟ್ಟಿಯಾಗಿ ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಸುರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟು ಅಂತ ಗೋಳಾಡ್ಕೊಂಡು ಅಳೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮು ಬರಲೇ ಇಲ್ಲ. ಗೊತ್ತಾಗೋಯ್ತು ರೀ, ನೀವು ನನಗೆ ಸಿಗಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಎತ್ತಿಲ್ಲ ಹೃದಯ ಹಾರ್ಟ್ ಅಂತಾರಲ್ಲ ಅದನ್ನ ಕೈ ಹಾಕಿ ಪರ ಅಂತ ಕೇರ್ಕೊಂಬಿಟ್ಟಿದ್ದೀನಿ ರೀ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ನಿಮ್ಮ ಗೆಜ್ಜೆ ಸದ್ದು, ಈ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗೋಯ್ತು ರೀ ಈ ದರಿದ್ರ ಹಾರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ಲೋಫರ್ ಅನ್ನಿಸ್ಕೊಳ್ಳೋದ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ. ಆದರೆ ಒಂದು ಕೇಳಿಸ್ಕೊಳ್ಳಿ, 2 ಕಿವಿಲಿ ಕೇಳಿಸ್ಕೊಳ್ರಿ, ಈ ಮಳೆಗಾಳಿಲಿ ಏನೂ ಕೇಳಿಸಲ್ಲ. ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನು ಬೇಕಾದರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಲಿ ಬೇರೆ ಯಾರೂ ಸಿಗಲ್ಲ. ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನ ಮರೀರಿ, ನನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆಷ್ಟೇ ಮಕ್ಕಳಾಗಲಿ, ನೀವು ಹಣ್ಣು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ಬಿಡ್ತೀನಿ. ಸತ್ತ ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ. ನಾನು 1000 ಜನ್ಮ ಎತ್ಕೊಂಡ್ರು ನಿಮ್ಮನ್ನಲ್ದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ನೀವು ಸಿಗಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಿಮ್ಮ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟೇ ಸಾಕು. ಅದನ್ನೇ ರಿವೈಂಡ್ ಮಾಡಿಕೊಂಡು ಹೆಂಗೋ ಇಡೀ ಲೈಫ್ ತಳ್ಳಿಬಿಡ್ತೀನಿ. ಥ್ಯಾಂಕ್ ಯು ರೀ ಮಿಸ್ ನಂದಿನಿ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿದ್ದೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಉಪಕರಣ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ್ ದೇವತೆ ನೀವು, ಪ್ರೇಮ್ ದೇವತೆ. ನೋವಾಗತ್ತೆ ರೀ, ಆದರೂ ಇನ್ನು ಏನೋ ಒಂಥರ ಸ್ವೀಟ್ ಆಗಿದೆ. ಸ್ವೀಟ್ ಮೆಮೊರಿ, ಸ್ವೀಟ್ ಪೇನ್. ಅದ್ರ ಜೊತೆ ಈ ಲೋಕಲ್ ನೀರ ಇದ್ರೆ ದೂಸ ಮ್ಯಾಟ್ರೇ ಇಲ್ಲ. ಇದು ಕುಡ್ದು ಮುಗಿಸ್ಬಿಡ್ತೀನಿ. ಕಣ್ಮುಚ್ಚ, ದೇವದಾಸ ನಾನಾ ನೀನಂತ ಕೇಳ್ತಿದ್ದಾನೆ. ಬೇಡ ಬೇಡ, ನೀವು ಒಂದ್ಸಲ ಕೈ ಹಿಡಿದು ಎತ್ತಿದ್ದಕ್ಕೆ ನನಗೆ ಈ ಲೆವೆಲಿಗೆ ಲೋ ಆಗೋಯ್ತು. ಇನ್ನೊಂದ್ಸಲ ಕೈ ಹಿಡಿದು ಎತ್ತಿದ್ರೆ ನನಗೆ ಎಲ್ಲೆಲ್ಲಿ ಏನಾಗುತ್ತೋ ಅಂತ ಭಯ. ಬೇಡ ಬೇಡ. ಪ್ರೀತು, ಹೇಳು ಯಾರವನು? ಯಾರು ಆಂಟಿ? ಅದೇ ನಂದಿನಿ ಪ್ರೀತಿಸ್ತಾ ಇದ್ದಾಳಲ್ಲ ಆ ಹುಡುಗ. ನಿಜ ಹೇಳು, ನಿನಗೆ ಗೊತ್ತಲ್ವಾ? ನಾಳೆನೇ ಮದುವೆ ಇಟ್ಕೊಂಡು ಯಾರನ್ನು ಪ್ರೀತಿಸ್ತಾ ಇದ್ದೀನಿ, ಅವನ ಜೊತೆ ಓಡೋಗ್ತೀನಿ ಅಂತ ಮಾತಾಡ್ಕೊತಾ ಇದ್ದಾಳೆ ಪ್ರೀತು. ಪ್ರೀತು, ನಾನು ನನ್ನ ಗಂಡ ನನ್ನ ಮಗಳು ನಿನ್ನನ್ನೇ ನಂಬಿದ್ದೀವಿ ಕೊಡು. ನಾಳೆ ಯಾವ ತೊಂದರೆನೂ ಇಲ್ಲದೆ ಮದುವೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು ಪ್ರೀತು, ನಿಂದು ಪ್ರೀತು. ರೀ ಎಲ್ಲ ರೆಡಿ ಅಲ್ವಾ ಓಡೋಗೋಕ್ಕೆ? ಎಲ್ಲಿ ಮದ್ವೆ ಆಗೋಣ? ರೇ
ಮದುವೆ ಅಂತೆ. ನಾನೇನೋ ಕಾಮಿಡಿ ಮಾಡಿದೆ, ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಹೋಗ್ರಿ ರೀ. ಜೋಕ್ ಮಾಡಬೇಡ. ನಾನೇನು ಜೋಕ್ ಮಾಡ್ತಾ ಇಲ್ಲ. ಅಲ್ಲ, ಮದುವೆ ಫಿಕ್ಸ್ ಆಗಿದ್ರು ನಿನ್ನೆ ಮೊನ್ನೆ ಬಂದು ನನ್ನ ಜೊತೆನೇ ಓಡೋಕೆ ರೆಡಿ ಆಗಿದ್ದೀರಾ ಅಂತಂದರೆ ನಾಳೆ ಇನ್ನೊಬ್ಬನ ಜೊತೆ ಓಡೋಗಲ್ಲ ಅಂತ ಏನ್ರಿ ಗ್ಯಾರಂಟಿ? ಸ್ಕೌಂಡ್ರಲ್. ಈ ಮಳೆಗೆ ಈ ಪ್ರೀತಿಗೆ ಸಿಕ್ಕಿ ದಿಕ್ಕ ಪಾಲಾಗೋದೆ. ಎದೆಲ್ಲಿ ಇಷ್ಟು ನೋವಿಟ್ಕೊಂಡು ಉಳಿತೀನಣ್ಣ ನಾನು. ನನ್ನ ಮಗನೇ, ನಿನಗೆ ಖುಷಿ ಅಲ್ವಾ ನಾನು ನಿನ್ನ ರೂಟಿಗೆ ಬಂದೆ ಅಂತ? ದೇವದಾಸ, ಏಯ್ ದೇವದಾಸ, ನೀನು ನನ್ನ ಮಾತು ಕೇಳದೆ ಇದ್ರೆ ಯಾರೋ ಕೇಳ್ತಾರೆ. ಏಯ್, ಏನ್ರಿ ಮಾಡ್ತಾ ಇದ್ದೀರಾ? ಹೋಗ್ರಿ, ಮದುವೆ ಇದೆ ತಾನೆ? ಮಾತಾಡ್ಬೇಡಿ ನೀವು. ರೀ, ನಿಮ್ಮ ಮದುವೆ ಇದೆ ತಾನೆ? ಹೋಗ್ರಿ, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಯಾವ ಮದ್ವೆ? ಮದ್ವೆ ನಿಂತೋಯ್ತು. ರೀ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಹೋಗ್ರಿ. ಅವ್ರು ನಿಮ್ಮೇಲೂ ಜೀವ ಇಟ್ಕೊಂಡಿದ್ದಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೇಲಿ ಎಲ್ಲ ವಿಷಯ ಗೊತ್ತಾಗೋಯ್ತು. ನಿಮ್ಮನ್ನು ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ ರೀ. ರೀ, ನಿಮ್ಮ ಫ್ಯಾಮಿಲಿ ಮನೆಯವ್ರನ್ನೆಲ್ಲ ಒಪ್ಸಿ ಕನ್ವಿನ್ಸ್ ಮಾಡಿದ್ದೀನಿ. ಆ ಈಡಿಯಟ್ನ ಕರ್ಕೊಂಡು ಬಾ, ಇಲ್ಲ ನಾನೇ ಅವನ್ನ ಸುಟ್ಟು ಸಾಯಿಸ್ಬಿಡ್ತೀನಿ ಅಂತ ಅಪ್ಪ ಹೇಳಿದ್ದಾರೆ. ಮುಹೂರ್ತಕ್ಕೆ ಟೈಮ್ ಅಂತ ತನ್ನಿ ಹೋಗೋಣ. ವಿದ್ಯಾ, ಸಾರಿ, ನಂದಿನಿ, ನಂದಿನಿ. ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುತಿ ಮುಂಗಾರು ಮಳೆಯ ಮರು ಸೃಷ್ಟಿ ಹೇಗನಿಸ್ತು ನಿಮ್ಗೆ? ಪೂಜಾ ಗಾಂಧಿ ತರ ಜಾಸ್ತಿ ಕಂಡೆ ಇವತ್ತು ನೀನು. ಯಾಕೆಂದ್ರೆ ಅವ್ನ್ ಗಣೇಶನ್ ತರ ಕಂಡ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆ ಪಿಕ್ಚರು ಒಂಥರ ಮಾಸ್ಟರ್ ಪೀಸು. ಆ ಸಿನಿಮಾನ ರೀಕ್ರಿಯೇಟ್ ಮಾಡೋದು ಬಹಳ ಕಷ್ಟದ ಕೆಲಸ. ಆ ಚಾಲೆಂಜ್ನ ತೊಗೊಂಡು ಮಾಡಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್ ವಿಜಯ್ ಶೆಟ್ಟಿ. ಒಟ್ಟು ಗಣೇಶ ಕ್ಯಾರಿಡ್ ದ ಶೋ. ಆ ಗಣೇಶನ್ ಶೋ, ಈ ಗಣೇಶನ್ ಶೋ. ಥ್ಯಾಂಕ್ ಯು. ಎಕ್ಸಲೆಂಟ್, ಎಕ್ಸಲೆಂಟ್, ವೆರಿ ವೆರಿ ವೆಲ್ ಡನ್. ಪ್ರೇಮ್ ಅವರೇ, ನಿಮ್ಮ ನೆನಪಿನ ಶಕ್ತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಪರ್ಫಾರ್ಮೆನ್ಸು, ವಿದ್ಯಾ ಬ್ಯೂಟಿ, ವಿಜಯ್ ಶೆಟ್ಟಿ ಸ್ಕಿಟ್ಟು, ಮೊಲದ ಪರ್ಫಾರ್ಮೆನ್ಸು, ಈ ಜೋಡಿ ನಂಬರ್ 1 ವೇದಿಕೆ, ನನ್ನ ಬೇಬಿ, ಕುರಿ ಪ್ರತಾಪ, ಪ್ರವೀಣ, ಮಂಜುಳಾ, ಕೃಷ್ಣವೇಣಿ ಎಲ್ಲರೂ ಸೇರಿ ನಮ್ಮ ಹೃದಯನ ಗೆದ್ದುಬಿಟ್ರಿ ಕಣ್ರಿ. ಎಲ್ಲರೂ ಸೇರಿ ಮತ್ತೆ ರೀಕ್ರಿಯೇಷನ್ ಅನ್ನೋದಕ್ಕೆ ಒಂದು ಹೊಸ ಅರ್ಥವನ್ನು ತಂದ್ಕೊಟ್ರಿ ನಮ್ಮ ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವಿಜಯ್ ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್. ನೋಡಿದ್ರ ವಿದ್ಯಾ, ಐದು ಸುಮ್ಮನೆ ಒಂದು ಕುತೂಹಲಕ್ಕೆ, ಅದು ನಿಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಹೇಗಿರುತ್ತಾ ಡೈಲಾಗು? ಓಕೆ. ನಿಮ್ಮ ನೆನಪು, ಈ ಬೇವರ್ಸಿ ಮಳೆ, ನಿಮ್ಮ ನಗು, ನಿಮ್ಮ ಬ್ಯೂಟಿ, ನಿಮ್ಮ ಚಂದ, ನಿಮ್ಮ ತೂಕ, ನಿಮ್ಮ ಸಪುರ ಸೊಂಟ ಎಲ್ಲ ನೋಡಿ ನನ್ನ ಹೃದಯದಲ್ಲಿ ವಾಸಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗಿದೆ ಮಾರ ಸಾವು. ಸೂಪರ್ ಸೂಪರ್ ಸೂಪರ್. ನಿಜವಾಗ್ಲೂ ಕ್ಯೂಟ್ ಪೇರ್ ನೀವು. ಖುಷಿಯಾಗಿರಿ, ನಗ್ನಾಗ್ತಾ ಇರಿ ನೀವು. ಆ್ಯಂಡ್ ದಿಸ್ ವಾಸ್ ಅ ವೆರಿ ವೆರಿ ಗುಡ್ ಆಕ್ಟ್. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಕಾರಂತ್. ನಾನು ವಿದ್ಯಾ. ಇವತ್ತಿನ ನಮ್ಮ ಮುಂಗಾರು ಮಳೆ ಆ್ಯಕ್ಟ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇವೆ. ನಾವು ಜೋಡಿ ನಂಬರ್ 1 ವಿನ್ ಆಗಬೇಕು ಅಂತ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, GASH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಕುಂತ್ರೆ ಹಿಟ್ಟು, ನಿಂತ್ರೆ ಹಿಟ್ಟು, ಸೆಮಿಫೈನಲ್ ಸೂಪರ್ ಹಿಟ್. ಎಸ್, ಕನ್ನಡ ಚಿತ್ರರಂಗದ ಗೆಲುವಿನ ಜೊತೆ ನಮ್ಮ ಜೋಡಿ ಒಲವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ಒಲವು ಗೆಲುವಿನ ಸೆಮಿಫೈನಲ್ ನಾಳೆ ಕೂಡ ಮುಂದುವರಿಸೋಣ. ಇದು ನಿಮ್ಮ ನೆಚ್ಚಿನ ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ ಅರುಣ್ ಐಸ್ ಕ್ರೀಮ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ಅವರು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, and I love you. I love you too.